ಇದೇನು ಹಾಕ್ಸಿದ್ದೀರಾ ನಮಗೆ? ನಮ್ಮ ವೈಭೋಗದ ವಸ್ತ್ರವೆಲ್ಲಿದೆ? ತಾತ್ಕಾಲಿಕ ಮಹಾರಾಜ, ಈ ಸಮಯ ನೀವು ವ್ಯಾಯಾಮ ಮಾಡೋದಲ್ವಾ? ಈಗ ವೈಭೋಗದ ವಸ್ತ್ರದಲ್ಲಿ ಹೇಗೆ ವ್ಯಾಯಾಮ ಮಾಡ್ತೀರಾ? ವ್ಯಾಯಾಮ? ಏನ್ ಮಾಡಬೇಕು ಇಲ್ಲಿ? 108 ಸೂರ್ಯ ನಮಸ್ಕಾರ ಮಾಡಬೇಕು. ಹೌದಾ? ಇದರ ಅವಶ್ಯಕತೆ ಏನಿದೆ? ನಮ್ಮ ಮಹಾರಾಜ ಶ್ರೀಕೃಷ್ಣ ದೇವರಾಯರು ಹೀಗೆ ಮಾಡೋದು. ಹೌದಾ? ಹಾಗಾದ್ರೆ ಸರಿ, ಈ 100 ಸೂರ್ಯ ನಮಸ್ಕಾರ ನಮ್ಮ ಧಣಿಮಣಿ ಮಾಡ್ತಾರೆ, ನಾವು ಇನ್ನು 8 ಮಾಡ್ತೀವಿ. ಗುರುಜಿ ನಾವ ಯಾವ ಕೆಲಸಕ್ಕೂ ಬರಲ್ಲ ಇವರು. ಗುರುಜಿ ಪ್ರಜ್ಞೆ ತಪ್ಪದ್ರು, ಗುರುಜಿ ಪ್ರಜ್ಞೆ ತಪ್ಪದ್ರು. ಹೇಳಿ ಗುರುಜಿ, ಎದ್ದೇಳಿ ಗುರುಜಿ, ಹೇಳಿ ಹೇಳಿ. ಸಾಕು, ಇನ್ನು ನಮ್ಮಿಂದ ಆಗಲ್ಲ. ಈಗ ನಾವು ನಮ್ಮ ಶಯನ ಕೊಠಡಿಗೆ ಹೋಗ್ತೇವೆ. ಅಯ್ಯಯ್ಯೋ ತಾತ್ಕಾಲಿಕ ಮಹಾರಾಜ, ಇನ್ನೂ ಕತ್ತಿ ವರಸೆಯ ಅಭ್ಯಾಸ ಬಾಕಿ ಇದೆ. ಸಾಕು ಪಂಡಿತ ರಾಮಕೃಷ್ಣ, ಸಾಕು ಮಾಡ. ನಮ್ಮ ಪೂರ್ತಿ ಶರೀರ ದೃಢವಾಗಿದೆ. ಈಗೊಂದು ಕೆಲಸ ಮಾಡಿ, ಮಲ್ಲ ಯುದ್ಧ ಇದೆಯಲ್ಲ ಅದನ್ನು ಮಾಡಿಸಿ, ಆಮೇಲೆ ನಮ್ಮನ್ನು ಎತ್ತಿ ಚಿತೆ ಮೇಲೆ ಮಲಗಿಸಿ. ಕೊಂದ್ರು ನಮ್ಮನ್ನ ಯಾವ ಮೂರ್ಖರ. ಬಿಡ್ರು, ಬಿಡಿ. ಸತ್ತ ಹೋಗಿ, ಹೋಗ್ರಿ, ಹೋಗ್ರ. ಕೊಂದಾಕ್ಬಿಟ್ರು. ಬೆಳಿಗ್ಗೆಯಿಂದ ಅನ್ನದ ಒಂದಾಗಳು ಹೊಟ್ಟೆ ಸೇರಿಲ್ಲ. ಹಸಿವಿಗೆ ನಮ್ಮ ಪ್ರಾಣ ಹೋಗ್ತಿದೆ. ಮತ್ತೆ ಉಳಿದಿರೋ ಪ್ರಾಣನ ಈ ಮೂರ್ಖರು ತೆಗೆಯೋಕೆ ನಿಂತಿದ್ದಾರೆ. ಪಂಡಿತ ರಾಮಕೃಷ್ಣ, ಏನಾದ್ರೂ ಸಿಗುತ್ತಾ ತಿನ್ನೋಕೆ? ನಮ್ಮ ಆಧರಣೀಯ ಮಹಾರಾಜ ತಿನ್ನೋದೇ ಇಲ್ವೋ? ತಾತ್ಕಾಲಿಕ ಮಹಾರಾಜ ಅವಶ್ಯ ತಿಂತಿದ್ರು. ಹಾಗಾದ್ರೆ ತರಿಸಿ. ಮತ್ತೆ ಯಾವ ಮುಹೂರ್ತ ನೋಡ್ಬೇಕು ಅದನ್ನ ತರೋದಕ್ಕೆ? ತಾವು ಆಸೀನರಾಗಿ, ನಾವು ಇವಾಗ್ಲೇ ತರಿಸ್ತೀವಿ. ಬನ್ನಿ ಬನ್ನಿ. ತಾತ್ಕಾಲಿಕ ಮಹಾರಾಜರು ಅನುಮತಿ ಇದ್ರೆ ಸ್ವಲ್ಪ ಅನ್ನ ಜಲ ನಾವು ಗ್ರಹಣ ಮಾಡ್ಬೋದಾ? ಹಾ, ತಿನ್ನಿ, ಹೊಟ್ಟೆ ತುಂಬಾ ತಿನ್ನಿ. ಇಲ್ಲಿ ಯಾವುದಕ್ಕೆ ಕಡಿಮೆ ಇದೆ? ಖಾದ್ಯ ಭಂಡಾರದ್ದು. ಮೊದಲು ನಾವು ಸ್ವಾದ ನೋಡ್ತೀವಿ, ರಾಜಭೋಗದ್ದು ನೋಡೋಣ. ಮೊದಲು ಏನ್ ಮಾಡಿದ್ದಾರೆ ಅಂತ. ಇದೇನು? ಈ ಪ್ರಸಾದ. ರಾಜಭೋಗದ ಮೊದಲು ಪ್ರಸಾದ ತಿನ್ನಬೇಕು. ಇಲ್ಲ ತಾತ್ಕಾಲಿಕ ಮಹಾರಾಜ, ಇದು ಪ್ರಸಾದವಲ್ಲ. ಮತ್ತೇನು? ಇದು ನಿಮ್ಮ ಇವತ್ತಿನ ಜಲಪಾನ. ಜಲಪಾನನ? ಇದು 2 ಬಾದಾಮಿ ಮತ್ತು 1 ಲೋಟ ಜಲ. 1 ಲೋಟ ಜಲವಲ್ಲ, ತುಳಸಿ ಜಲ. ಇವತ್ತು ಶುಕ್ರವಾರ, ಮತ್ತೆ ಪ್ರತಿ ಶುಕ್ರವಾರ ನಮ್ಮ ಅಸ್ಲಿ ಮತ್ತೆ ನಮ್ಮ ಆಧರಣೀಯ ಮಹಾರಾಜ ಶ್ರೀಕೃಷ್ಣ ದೇವರಾಯರು ತಮ್ಮ ಪ್ರಜೆಗಳ ಸುಖ, ಶಾಂತಿ ಮತ್ತು ಉನ್ನತಿಗಾಗಿ ಉಪವಾಸ ಮಾಡ್ತಾರೆ. ಮತ್ತೆ ಕೇವಲ ಇದನ್ನೇ ತಿಂತಾರೆ. ಈಗ ಉಪವಾಸದ ಅಂತಹ ಪವಿತ್ರ ಪರಂಪರೆನ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕಲ್ವಾ ತಾತ್ಕಾಲಿಕ ಮಹಾರಾಜ? ನಾವು ಸಾಯ್ತೀವಿ. ಏನು? ಹಾ, ಪರಂಪರೆ ನಿಭಾಯಿಸೋಣ. ಒಬ್ಬ ರಾಜರ ಪರಂಪರೆಯನ್ನು ಗೌರವಿಸಲೇಬೇಕು. ಇದನ್ನೇ ತಿಂತೀವಿ. ತಾತ್ಕಾಲಿಕ ಮಹಾರಾಜರಿಗೆ ಜೈ. ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ಅಯ್ಯೋ, ನೀವು ಎಷ್ಟು ಒಳ್ಳೆ ಮಾತಾಡಿದ್ರಿ ತಾತ್ಕಾಲಿಕ ಮಹಾರಾಜ. ಅದಕ್ಕೆ ಜೈಕಾರ ಹಾಕ್ಬೋದಲ್ವಾ? ನೀವೇ ಹೇಳಿದೀರಾ ನಿಮ್ಮ ಜೈ ಜೈಕಾರ ಉಚ್ಚ ಸ್ವರದಲ್ಲಿ ಮಾಡ್ಬೇಕಂತ. ತಾತ್ಕಾಲಿಕ ಮಹಾರಾಜ, ರಾಜ ದರ್ಬಾರ್ಗೆ ಸಮಯವಾಗಿದೆ, ಹೋಗೋಣ. ನಮ್ಮ ಭೋಜನವನ್ನು ಏನು ಮಾಡುವುದು?
ತಾತ್ಕಾಲಿಕ ಮಹಾರಾಜ, ಇಲ್ಲಿಯವರೆಗೂ ತುಳು ವಂಶದ ಯಾವುದೇ ಮಹಾರಾಜರು ದರ್ಬಾರಿಗೆ ಉಪಸ್ಥಿತರಾಗಲು ಒಂದು ಕ್ಷಣ ಕೂಡ ವಿಳಂಬ ಮಾಡಿಲ್ಲ. ಗುರುಜಿ, ಮಹಾಮಂತ್ರಿ ಅವರು ಖಂಡಿತ ಸರಿಯಾಗಿ ಹೇಳ್ತಿದ್ದಾರೆ. ನೀವು ದರ್ಬಾರಿಗೆ ಪ್ರಸ್ಥಾನ ಮಾಡಿ, ವಿಳಂಬ ಮಾಡಬೇಡಿ. ಈ ಬಾದಾಮಿನ ನಾನೇ ತಿನ್ಕೋತೀನಿ. ಮತ್ತೊಂದ್ ಬಾದಾಮಿ ನಾನ್ ತಿನ್ಕೋತೀನಿ. ನಗು, ಎಷ್ಟು ನಗ್ತೀಯೋ ನಗು ಪಂಡಿತ. ನಿನ್ನ ಸಮಯ ಪೂರ್ತಿಯಾಗಿದೆ. ಈಗ ನಮ್ಮ ಸರದಿ. ಹಾ, ಇದಕ್ಕೂ ಮುನ್ನ ದರ್ಬಾರಿನ ಇಂದಿನ ಕಾರ್ಯವಾಹಿ ಆರಂಭವಾಗುವ ಮೊದಲು ನಾವು ಅತ್ಯಂತ ಅವಶ್ಯಕ ಭೋಜನ ಮಾಡಬೇಕು. ನಮ್ಮ ಮಾತಿನ ತಾತ್ಪರ್ಯ ಏನೆಂದ್ರೆ, ಒಂದು ಅತ್ಯಂತ ಅವಶ್ಯಕ ಘೋಷಣೆ ಮಾಡುವುದಿದೆ. ಅದೇನೆಂದ್ರೆ, ನಿಮಗೆ ತಿಳಿದಿರುವ ಹಾಗೆ ನಾವು ಒಬ್ಬ ಸೀದಾ ಸಾದಾ ಪೂಜಾ ಪಠಿಸುವ ಪಂಡಿತ. ನಮ್ಮ ರಾಜ್ಯಭಾರದಿಂದ ಏನು ಪರಿಣಾಮವಾಗುತ್ತೆ, ಈಗೇನ್ ಮಾಡುವುದು? ಮಹಾರಾಜರ ಆದೇಶವಾಗಿದೆ. ಅದಕ್ಕಾಗಿ ಸಂಭಾಳಿಸೋದಿದೆ ಕೆಲ ಸಮಯಕ್ಕಾಗಿ ಈ ಜವಾಬ್ದಾರಿ. ಕ್ಷಮಿಸಬೇಕು ತಾತ್ಕಾಲಿಕ ಮಹಾರಾಜ, ಇದೆಲ್ಲ ನಮ್ಗೆ ತಿಳಿದಿದೆ. ಈಗ ನೋಡ್ಕೊಳ್ಳೇಬೇಕಾಗಿರೋದ್ರಿಂದ ಮಹಾರಾಜರ ಸ್ಥಾನ ನಮ್ಮ ಸ್ಥಾನವಾಗಿದೆ ಖಾಲಿ. ಹೇಳಲಾಗುತ್ತದೆ, ಯಾವ ರಾಜ್ಯದ ದರ್ಬಾರಿನ ರಾಜಗುರು, ರಾಜಪಂಡಿತ, ರಾಜ ಪುರೋಹಿತರ ಸ್ಥಾನ ಖಾಲಿಯಾಗಿರುತ್ತದೋ ಅಲ್ಲಿ ಎಂದೂ ಮಂಗಳ ಯಾವತ್ತೂ ಸ್ಥಾನ ಪಡೆಯುವುದಿಲ್ಲ. ಮತ್ತು ನಾವು ಈ ರಾಜ್ಯದ ಮಹಾರಾಜ ಹಾಗಾಗಲು ಬಿಡುವುದಿಲ್ಲ. ನಾವು ನಿರ್ಣಯ ಮಾಡಿದ್ದೇವೆ. ಅದೇನೆಂದರೆ, ಎಂದಿನಿಂದ ನಮ್ಮ ಸ್ಥಾನದಲ್ಲಿ ನಾವು ಆರಿಸಿರುವ ಮಹಾಪಂಡಿತ ವಿರಾಜಮಾನರಾಗುತ್ತಾರೆ. ಬಾಬಾ ದಾಯಿಬಾಯಿ, ಕೃಪೆ ಮಾಡಿ ಇಲ್ಲಿ ಬನ್ನಿ ಮತ್ತು ನಿಮ್ಮ ಶುಭ ಚರಣದಿಂದ ನಮ್ಮ ಸ್ಥಾನವನ್ನು ಸುಶೋಭಿತಗೊಳಿಸಿ. ಅಲೋಕ್ ನಿರಂಜನ್, ಅಲೋಕ್ ನಿರಂಜನ್, ಅಲೋಕ್ ನಿರಂಜನ್. ಕ್ಷಮಿಸಬೇಕು ತಾತ್ಕಾಲಿಕ ಮಹಾರಾಜ, ನಾವೆಲ್ಲರೂ ಈ ರಾಜ ದರ್ಬಾರಿನಲ್ಲಿರುವ ಕುಲಗುರುವಿನ ಪರಿಚಯ ತಿಳಿಯಬಹುದೇ? ಇವರೇ ಬಾಬಾ ದಾಯಿಬಾಯಿ. ತುಂಬಾ ದೊಡ್ಡ ಮಹಾಪಂಡಿತ, ತುಂಬಾ ದೊಡ್ಡ ತ್ರಿಕಾಲ ದೃಷ್ಟಿ, ತುಂಬಾ ದೊಡ್ಡ ಭವಿಷ್ಯವಕ್ತ ನಮ್ಮ ಪೂಜನೆಯ ಬಾಬಾ ದಾಯಿಬಾಯಿ. ಭೂತ, ವರ್ತಮಾನ, ಭವಿಷ್ಯ ಎಲ್ಲವನ್ನೂ ತಿಳಿದಿದ್ದಾರೆ. ಒಂದು ವೇಳೆ ಇವರು ಬಯಸಿದ್ರೆ ಗ್ರಹಗಳ ಚಾಲನೆಯ ದಿಕ್ಕನ್ನು ಭ್ರಮಿತಗೊಳಿಸಿ ಸಮಯದಲ್ಲಿ ಎಡ ಬಲ ಏನೇ ನಡೆಯುತ್ತಿದ್ದರೂ ಅದರ ಮೇಲೆ ಇವರ ಪೂರ್ಣ ನಿಯಂತ್ರಣವಿರುತ್ತೆ. ಅದಕ್ಕಾಗಿ ಇವರನ್ನು ಬಾಬಾ ದಾಯಿಬಾಯಿ ಎಂಬ ಹೆಸರಿನಿಂದ ಅಲಂಕೃತಗೊಂಡಿದೆ. ಕ್ಷಮಿಸಬೇಕು ಆಚಾರ್ಯರೇ, ಈ ಪದವಿ ನಿಮ್ಮದು. ತಾವು ನಿಮ್ಮ ಪದವಿಯನ್ನು ಈ ರೀತಿ... ನಾವು ಹೇಳಬೇಕಿದ್ದನ್ನು ಹೇಳಾಯಿತು ಮಹಾಮಂತ್ರಿಯವರೇ. ಇಂದಿನಿಂದ ಇವರೇ ಆಗಿರುತ್ತಾರೆ ವಿಜಯನಗರದ ರಾಜಗುರು. ಯಾವುದೇ ನಿರ್ಣಯ, ಯಾವುದೇ ಘೋಷಣೆ ಇವರ ಸಲಹೆ ಇಲ್ಲದೆ ತೆಗೆದುಕೊಳ್ಳಲಾಗುವುದಿಲ್ಲ. ಇದು ನಿಮ್ಮ ಮಹಾರಾಜರ ಆದೇಶ. ಯಾರೇ ನಮ್ಮ ಆದೇಶದಿಂದ ಅಸಮರ್ಥರಾಗಿದ್ದರೆ ಅವರು ದರ್ಬಾರ್ ಬಿಟ್ಟು ಹೋಗಬಹುದು ಈಗಲೇ. ಬಾಬಾ ದಾಯಿಬಾಯಿ, ಕೃಪೆ ಮಾಡಿ ನಿಮ್ಮ ಸ್ಥಾನಗ್ರಹಣ ಮಾಡಿ. ಅಲೋಕ್ ನಿರಂಜನ್. ಮಂತ್ರಿವರ್ಯ, ಅವ್ರು ನಿಮ್ಮನ್ನ ಹಾಗೆ ದುರ್ಗುಟ್ಕೊಂಡು ಯಾಕೆ ನೋಡ್ತಿದ್ದಾರೆ? ನಮ್ಗೆ ಅನಿಸ್ತಿದೆ ನಿಮ್ಮನ್ನೇ ನೋಡ್ತಿದಾರಂತ. ಯಾರು ಬಲ್ಗಡೆ ಕುಳಿತಿದ್ದಾರೋ ನಾನು ಅವ್ರನ್ನ ಎಡಗಡೆ ನೋಡ್ತೇನೆ, ಮತ್ತೆ ಯಾರು ನನ್ನ ಎಡಗಡೆ ಕುಳಿತಿದ್ದಾರೋ ನಾನು ಅವ್ರನ್ನ ಬಲ್ಗಣ್ಣಿಂದ ನೋಡ್ತೇನೆ. ಹಾ ಬಾಬಾ, ನಮ್ಗೆ ಅರ್ಥ ಆಯ್ತು. ದರ್ಬಾರಿನ ಕಾರ್ಯವಾಹಿ ಆರಂಭ ಮಾಡಿರಿ. ತಾತ್ಕಾಲಿಕ ಮಹಾರಾಜ, ಇಂದು ಬಂದಿರುವ ಸಮಸ್ಯೆ ಒಂದು ನಾಯಿಯದ್ದು. ನಾಯಿಗೇನು ಸಮಸ್ಯೆ ಇದೆ? ನಾಯಿಗೆ ಸಮಸ್ಯೆ ಇಲ್ಲ ತಾತ್ಕಾಲಿಕ ಮಹಾರಾಜ, ನಾಯಿಯಿಂದ ಸಮಸ್ಯೆ ಇದೆ. ಇದೇನು, ಏನಿದು? ನಾವು ಈ ರಾಜ್ಯದ ಮಹಾರಾಜ, ತಾತ್ಕಾಲಿಕ ಮಹಾರಾಜ, ಈಗ ನಾಯಿಯ ಸಮಸ್ಯೆ ಬಗೆಹರಿಸುವುದಾ?
ಕ್ಷಮಿಸಬೇಕು ತಾತ್ಕಾಲಿಕ ಮಹಾರಾಜ. ಆದರೆ ನಮ್ಮ ಮಹಾರಾಜ ಶ್ರೀಕೃಷ್ಣ ದೇವರಾಯರು ದರ್ಬಾರಿಗೆ ಬರುವ ಪ್ರತಿಯೊಂದು ಸಮಸ್ಯೆಗೂ ಮನಸ್ಸಿನಿಂದ ನಿವಾರಣೆ ನೀಡುತ್ತಾರೆ. ಆದರೆ ಒಂದು ವೇಳೆ ನಿಮಗೆ ಇಷ್ಟವಿಲ್ಲದಿದ್ದರೆ ಸರಿ ಸರಿ ಸರಿ, ಕರೀರಿ ಕರೀರಿ ಕರೀರಿ, ನಾಯಿನ ಕರೀರಿ. ನಾಯಿಯ ಮೃತ್ಯುವಾಗಿದೆ ತಾತ್ಕಾಲಿಕ ಮಹಾರಾಜ. ಮೃತ್ಯುವಾದ್ರೆ ಅದರಿಂದ ಸಮಸ್ಯೆ ಎಲ್ಲಿದೆ ಮತ್ತೆ? ತಾತ್ಕಾಲಿಕ ಮಹಾರಾಜ ಮೃತ್ಯುವಾಗಿದ್ರಿಂದಲೇ ಸಮಸ್ಯೆ ಎದುರಾಗಿದೆ. ನಾಯಿಯ ಮಾಲೀಕರೇ ಸಮಸ್ಯೆ ತಂದಿದ್ದಾರೆ. ಹಾಗಾದ್ರೆ ಕರೀರಿ ಕರೀರಿ, ಮಾಲೀಕರನ್ನು ನಮ್ಮ ಸಮಕ್ಷ ಕರೀರಿ. ಯಾರು ಬಲಕ್ಕೆ ನಿಂತಿರುವರೋ ಅವರ ಹೆಸರು ಶಂಕರ, ಮತ್ತವರ ಪಕ್ಕದಲ್ಲಿರುವವರು ಅವರ ಹೆಸರು ಗೋವಿಂದ. ಗೋವಿಂದರ ಹೇಳಿಕೆ ಏನೆಂದರೆ ಅವರ ನಾಯಿ ಶಂಕರನ ತೋಟಕ್ಕೆ ನುಗ್ಗಿ ಮತ್ತವನ ತೋಟವನ್ನ ಹಾಳು ಮಾಡಿಬಿಟ್ಟಿತೆಂಬುದು. ಇವನ ಏನ್ ಹೆಸರು ಹೇಳಿದ್ದು? ಶಂಕರ ಮಹಾರಾಜ, ಶಂಕರ. ಯಾವುದೋ ಒಂದು. ಇವನು ಇವನ ನಾಯಿನ ಕೊಂದು ಹಾಕ್ದ ಅಲ್ವಾ? ಮಹಾರಾಜ, ನಾನು ನಾಯಿನ ಸಾಯಿಸ್ಲಿಲ್ಲ. ಆ ನಾಯಿನ ತೋಟದಲ್ಲಿ ಹಣೆಯನ್ನು ತಿಂದು ತನಗೆ ತಾನೇ ಪ್ರಾಣ ಬಿಟ್ಟಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ನಾಯಿಯನ್ನ ಕೊಂದ ಅಪರಾಧಕ್ಕೆ ಹಣವೆಯ ತಳಿಯನ್ನ ನೇಣಿಗೆ ಹಾಕಬೇಕಾ? ನಾಯಿ ತನಗೆ ತಾನೇ ಸತ್ರೆ ದೂರ ಯಾಕೆ ನೀಡೋಕ್ ಬಂದಿದ್ಯಪ್ಪ? ಮಹಾರಾಜ, ದೂರ ನೀಡೋದಕ್ಕೆ ಇವನೆಲ್ಲ ನಾನ್ ಬಂದಿರೋದು. ನನ್ನ ನಾಯಿ ಸ್ವಯಂ ಸತ್ತಿಲ್ಲ ಮಹಾರಾಜ. ಈ ಶಂಕರನೇ ಅದ್ರ ಪ್ರಾಣ ತೆಗ್ದಿದ್ದಾನೆ. ಹತ್ಯೆಗಾರ ಆ ಅಣೆಬೆಯ ತಳಿಯಲ್ಲ ಮಹಾರಾಜ, ಅದನ್ನ ತೋಟದಲ್ಲಿ ಬೆಳೆಸಿರೋ ಈ ಶಂಕರನೇ ಮಹಾರಾಜ. ಇವನು ಬೇಕು ಅಂತಲೇ ನಾನ್ ಸಾಕಿರೋ ಪ್ರಿಯ ನಾಯಿಯನ್ನ ಕೊಲ್ಲೋದಕ್ಕೆ ತನ್ನ ತೋಟದಲ್ಲಿ ವಿಷ ಬೆರೆಸಿರೋ ಅಣಬೆನ ಬೆಳೆಸಿದಾನೆ. ಇದ್ರಿಂದ ನನ್ನ ನಾಯಿ ಇವನ್ ತೋಟಕ್ಕೆ ಹೋಗಿ ಅಣಬೆ ತಿಂದು ಮೃತ್ಯು ಪ್ರಾಪ್ತಿ ಆಗ್ಲಿ ಅಂತ ಮಹಾರಾಜ. ಇದು ಸುಳ್ಳು ಮಹಾರಾಜ, ಇದು ಸುಳ್ಳು. ಇಲ್ಲ ಮಹಾರಾಜ, ಇದು ಇವನು ಬೇಕು ಅಂತಲೇ ಮಾಡಿರೋ ಹತ್ಯೆ. ಮತ್ತೆ ಹತ್ಯೆಗಾರ ಯಾರು ಅಲ್ಲ, ಈ ಶಂಕರ ಮಹಾರಾಜ. ನನಗೆ ನಿಮ್ಮಲ್ಲಿ ಪ್ರಾರ್ಥನೆ ಮಹಾರಾಜ, ಇವನಿಗೆ ಕಠೋರಕ್ಕಿಂತ ಕಠೋರ ದಂಡನೆ ನೀಡಿ. ಯಾಕೆ ಅಂದ್ರೆ ಇವನು ನನ್ನ ಪ್ರಿಯ ನಾಯಿಯನ್ನು ಹತ್ಯೆ ಮಾಡಿದ್ದಾನೆ ಮಹಾರಾಜ. ಇಲ್ಲ ಮಹಾರಾಜ, ಇದು ಸುಳ್ಳು. ನಾನು ನನ್ನ ತೋಟದಲ್ಲಿ ಆ ವಿಷ ಬೆರೆಸಿರೋ ಅಣಬೆಯನ್ನು ಬೆಳೆಸಿಲ್ಲ. ಆ ವಿಷ ಬೆರೆಸಿದ ಅಣಬೆ ತನಗೆ ತಾನೇ ಆಗಿದೆ ಮಹಾರಾಜ. ನಿರ್ದೋಷಿ ಮಹಾರಾಜ. ಇವನು ಸುಳ್ಳು ಹೇಳ್ತಿದ್ದಾನೆ. ಇವನೇ ಹತ್ಯೆ ಮಾಡಿದ್ದಾನೆ ನನ್ನ ನಾಯಿನ. ಸಾಕ್ ಮಾಡಿ ಇರಿ, ಯೋಚಿಸೋಗ್ಬಿಡಿ ನಮಗೆ. ಹೇಳಿ ಗುರುಜಿ. ನಿಮ್ಮಿಬ್ರಿಗೂ ಏನನ್ಸುತ್ತೆ? ಈ ಪರಿಸ್ಥಿತಿಲಿ ನ್ಯಾಯ ಯಾವ್ದಾಗಿರ್ಬೇಕು? ಗುರುಜಿ, ನನ್ ತಲೆ ಅಂದ್ರೆ ತಲೆನೇ. ನನ್ ತಲೆಗೆ ಬಂದಿದ್ದು ಹೇಳ್ಬಿಡ್ತೀನಿ. ಶಂಕರ ಗೋವಿಂದನ ನಾಯಿಯ ಹತ್ಯೆ ಮಾಡಿದ್ದಾನೆ. ಅದೇ ಪ್ರಕಾರ ಗೋವಿಂದನು ಕೂಡ ಶಂಕರನ ನಾಯಿಯ ಹತ್ಯೆ ಮಾಡಿದ್ರೆ ಲೆಕ್ಕ ಸಮ ಸಮ. ಇದು ಸರಿಯಾಗಿದೆ. ಏನ್ ಸರಿಯಾಗಿದೆ ತಾತ್ಕಾಲಿಕ ಮಹಾರಾಜ? ಒಂದ್ ಹತ್ಯೆಗೆ ನ್ಯಾಯ ಮತ್ತೊಂದು ಹತ್ಯೆನಾ? ಅದ್ರಲ್ಲೂ ಒಂದು ಮುಗ್ಧ ನಿರ್ದೋಷಿ ಪಶುವಿನದ್ದು. ಕ್ಷಮಿಸಬೇಕು ತಾತ್ಕಾಲಿಕ ಮಹಾರಾಜ, ಇದು ಸರಿಯಾದ ನ್ಯಾಯವಲ್ಲ. ಪಂಡಿತ ರಾಮಕೃಷ್ಣ ಸರಿಯಾಗಿ ಹೇಳ್ತಿದ್ದಾರೆ ತಾತ್ಕಾಲಿಕ ಮಹಾರಾಜ. ಹಾಗಾದ್ರೆ ಏನು ಮಾಡಬೇಕು ಮಹಾಮಂತ್ರಿಗಳೇ? ನ್ಯಾಯ ಹೇಗಾಗುತ್ತದೆ? ನೀವೇ ಒಂದು ಉಪಾಯ ಹೇಳಿ. ಕ್ಷಮಿಸಿ ತಾತ್ಕಾಲಿಕ ಮಹಾರಾಜ. ಪಂಡಿತ ರಾಮಕೃಷ್ಣ ನಮ್ಮ ದರ್ಬಾರಿನ ವಿಶೇಷ ಸಲಹೆಗಾರ. ನಮ್ಮ ಮಹಾರಾಜ ಶ್ರೀಕೃಷ್ಣ ದೇವರಾಯರು ಇಂತಹ ಪರಿಸ್ಥಿತಿಯಲ್ಲಿ ಪಂಡಿತ ರಾಮಕೃಷ್ಣರ ಸಲಹೆಯನ್ನೇ ಪಡೆಯುತ್ತಾರೆ. ಒಂದ್ ವೇಳೆ ನೀವು ಬಯಸಿದ್ರೆ ಮತ್ತೆ ರಾಮ, ಪ್ರತಿ ವಿಷಯಕ್ಕೂ ರಾಮ ರಾಮ ರಾಮ. ಹಾ ಸರಿ, ಸಲಹೆಗಾರ ಮಹೋದಯ ಪಂಡಿತ ರಾಮಕೃಷ್ಣ. ಹೇಳಿ ತಾತ್ಕಾಲಿಕ ಮಹಾರಾಜ. ನಿಮಗೇನು ಅನ್ನಿಸುತ್ತದೆ? ತಾತ್ಕಾಲಿಕ ಮಹಾರಾಜ, ನನ್ನ ವಿಚಾರದ ಪ್ರಕಾರ ಈ ಸಮಸ್ಯೆಗೆ ತುಂಬಾ ಸೀದಾ ಸಾದಾ ಸರಳ ಸಾಧಾರಣ ಪರಿಹಾರವಿದೆ. ನ್ಯಾಯ ಯಾವಾಗೆಂದರೆ ಗೋವಿಂದ ಏನನ್ನು ಕಳೆದುಕೊಂಡಿರುವನೋ ಅದು ಸಿಕ್ಕಾಗ. ಭಾವನಾತ್ಮಕ ರೂಪದಲ್ಲಿ ಅವನ ತಪ್ಪೇನಿದೆ ಅದಕ್ಕೆ ಪ್ರಾಯಶ್ಚಿತ್ತ. ಅದು ಯಾವಾಗ ಸಂಭವಿಸುವುದೆಂದರೆ ಗೋವಿಂದನಿಗೆ ಅವನ ನಾಯಿ ದೊರೆತಾಗ. ಈಗ ಇವನ ನಾಯಿ ವಾಪಸ್ ಹೇಗೆ ಸಿಗುತ್ತದೆ? ನಾಯಿ ಈಗಾಗಲೇ ಸ್ವರ್ಗಕ್ಕೆ ಸೇರಿದಾಗಿದೆ. ಈಗ ಇವನು ಸ್ವರ್ಗಕ್ಕೆ ಕಳಿಸೋಣ್ವೆ ನಾಯಿಯನ್ನ ಕರ್ಕೊಂಡು ಬರೋದಕ್ಕೆ? ಅಯ್ಯೋ, ಹಾಗಲ್ಲ ತಾತ್ಕಾಲಿಕ ಮಹಾರಾಜ. ಇದು ಹೇಗೆ ಸಂಭವವಿದೆ? ಮತ್ತೆ ತಾತ್ಕಾಲಿಕ ಮಹಾರಾಜ, ಶಂಕರರಂತೂ ಹೊಸ ನಾಯಿ ಖರೀದಿ ಮಾಡಿ ಗೋವಿಂದನಿಗೆ ನೀಡಬಹುದಲ್ವೇ? ಒಪ್ಕೋತೀನಿ, ಬಹುಶಃ ಅವರ ಹೊಸ ನಾಯಿ ಮೊದಲಿದ್ದ ಇವರ ಪ್ರಿಯ ನಾಯಿಯ ಸ್ಥಾನ ಪೂರ್ತಿ ಮಾಡಕ್ಕಾಗಲ್ಲ. ಆದ್ರೆ ಇವರ ನೋವಿಗೆ ಔಷಧಿಯನ್ನು ಹಚ್ಚಬಹುದಲ್ವೇ?
ಇವರನ್ನು ಇವರ ದುಃಖದಿಂದ ಹೊರತರುವ ಪ್ರಯತ್ನಕ್ಕೆ ಸಹಾಯ ಮಾಡಬಹುದು. ಅದರಲ್ಲೂ ತಾತ್ಕಾಲಿಕ ಮಹಾರಾಜ ನೋವನ್ನ ದ್ವೇಷದಿಂದ ಶಮನ ಮಾಡೋಕ್ಕಾಗಲ್ಲ. ಅದನ್ನ ಸರಿ ಮಾಡೋದಕ್ಕೆ ಔಷಧಿನೇ ಹಚ್ಚಬೇಕಾಗತ್ತೆ. ನನ್ನ ವಿಚಾರದಲ್ಲಿ ಹೀಗೆ ಮಾಡ್ಬೇಕು. ತುಂಬಾ ಚೆನ್ನಾಗಿದೆ ಪಂಡಿತ ರಾಮಕೃಷ್ಣ, ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಒಳ್ಳೆ ನ್ಯಾಯ ಇನ್ನೇನಾಗೋಕ್ ಸಾಧ್ಯ? ಗುರುಜಿ, ದರ್ಬಾರ್ ನಿಮ್ದು, ಆದ್ರೆ ಜೈ ಜೈಕಾರ ಈ ಪಂಡಿತ ರಾಮಕೃಷ್ಣನಿಗೆ ಆಗ್ತಿದೆ. ಅಲಕ್ ನಿರಂಜನ್! ಅನರ್ಥ, ಘೋರ ಅನರ್ಥ. ಕಾಲದೇವನ ಪ್ರಚಂಡ ರೂಪ, ವಿಪತ್ತು, ಆಪತ್ತು, ಘೋರ ಅಶುಭ ಕಾಲ. ಯಾರ ಮೇಲೆ ಬಾಬಾ? ಈ ಪಂಡಿತ ರಾಮಕೃಷ್ಣನ ಮೇಲೆ. ಇದು ನೀವೇನ್ ಹೇಳ್ತಿದ್ದೀರಾ? ಇದು ನಾವಲ್ಲ, ಈ ಪಂಡಿತನ ಕಾಲಯೋಗ ಹೇಳುತ್ತಿದೆ. ನಮ್ಮ ದಿವ್ಯ ಶಕ್ತಿ ಸ್ಪಷ್ಟವಾಗಿ ಕಾಣುತ್ತಿದೆ. ತುಂಬಾ ಬೇಗ ಈ ಪಂಡಿತನ ಸರ್ವನಾಶವಾಗುತ್ತದೆ. ಇಂದು ಇವನ ಜೈ ಜೈಕಾರವಾಗುತ್ತಿದೆ. ತುಂಬಾ ಬೇಗ ಇವನ ತಿರಸ್ಕಾರವಾಗುವುದು. ಕಾಲಚಕ್ರ ಯಾರನ್ನೂ ಬಿಡುವುದಿಲ್ಲ. ಯಾರಿಗೂ ಮುಖ ತೋರಿಸುವುದಕ್ಕೆ ಯೋಗ್ಯನಾಗಿರುವುದಿಲ್ಲ ಈ ಪಂಡಿತ. ವಿನಾಶದ ಕಪ್ಪು ಮೋಡ ಇವನನ್ನು 4 ಕಡೆ ಸುತ್ತುವರೆದಿದೆ. ಯಾರು ಇವನನ್ನು ಉಳಿಸಲಾಗುವುದಿಲ್ಲ. ಯಾರೂ ಇಲ್ಲ. ಇವನು ಸ್ವಯಂ ತನ್ನನ್ನು ಉಳಿಸಲಾಗುವುದಿಲ್ಲ. ಅಲಕ್ ನಿರಂಜನ್! ಬಾಬಾ ಬಾಬಾ ಬಾಬಾ, ಇನ್ನೂ ಧೈರ್ಯವೇ ಬರುತ್ತಿಲ್ಲ ನಮಗೆ. ಶೀಘ್ರವಾಗಿ ಹೇಳಿ. ಈಗಷ್ಟೇ ನೀವು ದರ್ಬಾರಿನಲ್ಲಿ ಪಂಡಿತ ರಾಮಕೃಷ್ಣನ ವಿಷಯದಲ್ಲಿ ಭವಿಷ್ಯವಾಣಿ ನುಡಿದಿದ್ರಿ. ಅದು ಕೇವಲ ನಮ್ಮ ಪಕ್ಷ ತಗೊಳ್ಳೋದಕ್ಕೋ ಇಲ್ಲ ಸತ್ಯವೋ ಹೇಳಿ. ಅನರ್ಥ ಎಂದು ಯಾರ ಪಕ್ಷ ತೆಗೆದುಕೊಳ್ಳುವುದಿಲ್ಲ ಆಚಾರ್ಯ. ಅದು ಬರಲೇಬೇಕಾಗುತ್ತದೆ. ಎಲ್ಲ ಮರ್ಯಾದೆಯನ್ನು ಬಿಟ್ಟು ಬಂದೇ ಬರುತ್ತದೆ. ನಾವು ಅದನ್ನೇ ಹೇಳಿದ್ದೇವೆ. ಭವಿಷ್ಯ ನಮಗೆ ತೋರಿಸಿದ್ದನ್ನು. ಈ ಪಂಡಿತನ ವಿನಾಶ ಈಗ ನಿಶ್ಚಿತ. ಆದ್ರೆ ಹೇಗೆ ಹೇಗೆ ಬಾಬಾ, ಹೇಗೆ ಹೇಗಾಗತ್ತೆ ಈ ಚಮತ್ಕಾರ? ಆಗುತ್ತದೆ ಪುತ್ರ. ಹೇಗೆ ನಾವು ಹೇಳಿದ್ದೇವೋ ಹಾಗೆ ಆಗುತ್ತದೆ. ಆದರೆ ಅದಕ್ಕಾಗಿ ನೀನು ಸ್ವೀಕರಿಸಬೇಕು. ಏನು ಸ್ವೀಕರಿಸಬೇಕು? ನಾವೇನು ನೀಡುತ್ತೇವೆಯೋ ಅದನ್ನು ಸ್ವೀಕರಿಸಬೇಕು. ಏನ್ ನೀಡ್ತೀರಾ ನೀವು? ಶಪಥ ಸ್ವೀಕರಿಸಬೇಕು. ನಾವು ಏನು ಹೇಳುತ್ತೇವೆಯೋ ಹಾಗೆಯೇ ಮಾಡಬೇಕು. ನಾವು ಒಂದು ಮಾತಿಗೆ ವಚನ ನೀಡುತ್ತೇವೆ. ಒಂದ್ ವೇಳೆ ನಾವು ಹೇಳೋದನ್ನು ಕೇಳಿದ್ರೆ ಆ ರಾಮನ ಹೆಸರನ್ನು ಯಾವತ್ತು ಎಂದಿಗೂ ಎಲ್ಲಿಯೂ ಕೇಳುವುದಿಲ್ಲ. ಈ ಲೋಕದಲ್ಲ, ಪರಲೋಕದಲ್ಲೂ ಅಲ್ಲ. ಆಗಲಿ ಬಾಬಾ, ನೀವು ಹೇಗೆ ಹೇಳುತ್ತೀರೋ ನಾವು ಹಾಗೆ ಮಾಡುತ್ತೀವಿ. ನಾವು ಶಪಥ ಮಾಡ್ತಿದ್ದೇವೆ. ಹಾಗಾದ್ರೆ ಅರ್ಥ ಮಾಡ್ಕೋ. ಆಯ್ತು, ನಿನ್ನ ಮನೋಕಾಮನೆ ಪೂರ್ತಿ. ನಾವು ವಚನ ನೀಡ್ತೇವೆ. ನಾಳೆ ದರ್ಬಾರಲ್ಲಿ ಪಂಡಿತ ರಾಮಕೃಷ್ಣನ ಅಂತಿಮ ದಿನವಾಗುತ್ತದೆ. ಅಲಕ್ ನಿರಂಜನ್! ಇಮಾದಿ ಸುಲ್ತಾನನ ಸೇನಾಪತಿ ಪತ್ಲು ಬಿನ್ ಪಿನ್ ಪಿನ್ ಜಿಂದಾಬಾದ್! जिंदाबाद! पिम पिम 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 जिंदाबाद!
ಶುಭಾಶಯಗಳು ವಜೀರ್ ನಾಯಕರೇ. ನಿಮ್ಮ ಮುಖದ ಕಾಂತಿ ನೋಡ್ತಿದ್ರೆ ತಿಳಿಯುತ್ತೆ ನೀವು ನಿಮ್ಮ ಉದ್ದೇಶವನ್ನು ಸಫಲಗೊಳಿಸೇ ಹಿಂದಿರುಗಿದ್ದೀರಾ. ಕಾರ್ಯ ಸಫಲಗೊಳ್ಳುವುದಿದೆ ವಸೀಂ ಅಲಿ. ಮುಟ್ಟಾಳ ತಥಾಚಾರ್ಯ ಸಂಪೂರ್ಣ ರೀತಿಯಲ್ಲಿ ನಮ್ಮ ಕೈವಶಕ್ಕೆ ಬಂದಿದ್ದಾನೆ. ನಾವು ಅವರನ್ನು ನಂಬಿಸುವುದರಲ್ಲಿ ಸಂಪೂರ್ಣವಾಗಿ ಸಫಲರಾಗಿದ್ದೇವೆ. ನಮ್ಮನ್ನು ಯಾರೋ ತುಂಬಾ ದೊಡ್ಡ ಮೇಧಾವಿ ಅನುಭವವುಳ್ಳ ಬಾಬಾ ಎಂದು ಗೌರವ ಪಡೋದಕ್ಕೆ ಕ್ಷಮೆ ಕೇಳ್ತೀವಿ ಹುಜೂರ್. ಮೊದಲು ಕೂಡ ನಿಮ್ಮ ಅಣ್ಣ ಜನಾಬ್ ಗುಂಗುರು ಸಾಹೇಬ್ ವೇಷ ಬದಲಿಸಿಕೊಂಡು ವಿಜಯನಗರದ ಮೂಲೆ ಮೂಲೆ ಅಲಿಯುತ್ತಾ ವಿಜಯನಗರದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ದುರಾದೃಷ್ಟವಶ ಆ ಪಂಡಿತ ರಾಮಕೃಷ್ಣನ ಕಾರಣ ಜನಾಬ್ ಗುಂಗುರು ಸಾಹೇಬ್ ಪ್ರತಿ ಬಾರಿ ಸೋಲುಂಡು ಹಿಂದಿರುಗಿದ್ದಾರೆ. ಆ ನೋವನ್ನು ಹೇಗೆ ಮರೆಯುವುದಕ್ಕಾಗುತ್ತೆ ವಸೀಂ ಅಲಿ? ಭ್ರಾತನ ಅವಮಾನದ ಆ ಗಾಯ ಈ ಎದೆಯಲ್ಲಿ ವಾಸಿಯಾಗದೆ ಹಾಗೇ ಉಳಿದಿದೆ. ಆ ಪರಮ ಪಾತಕಿಯ ಕಾರಣ ಸುಲ್ತಾನರು ಭ್ರಾತನ ಹುಬ್ಬುಗಳನ್ನೇ ನಾಶ ಮಾಡಿದರು. ಅದವನ ಆಕರ್ಷಣೆಯಾಗಿತ್ತು. ತೆರೆದ ದರ್ಬಾರಿನಲ್ಲಿ ತಲೆ ಬೋಳಿಸಿದ್ರು. ಗುಂಗುರುವಿನ ಮಾನವನ್ನು ಎಲ್ಲರ ಮುಂದೆ ತೊಳೆದು ಹಾಕಿಬಿಟ್ಟರು. ಪಂಡಿತ ರಾಮಕೃಷ್ಣ ನೀಡಿರುವ ಆ ನೋವು ಈಗ ಜ್ವಾಲಾಮುಖಿಯಾಗಿದೆ ವಸೀಂ ಅಲಿ. ಈಗದು ಮಳೆಯಾಗಿ ವಿಜಯನಗರದ ಮೇಲೆ ಬೀಳಲಿದೆ ಮತ್ತು ಪೂರ್ತಿ ವಿಜಯನಗರವನ್ನು ಸುಟ್ಟು ಹಾಕಿ ಬಿಡುತ್ತದೆ. ಇನ್ಶಾ ಅಲ್ಲಾ ಹುಜೂರ್, ಈ ಬಾರಿ ಖಂಡಿತ ಹಾಗೆಯೇ ಆಗುತ್ತದೆ. ಯಾವ ತಪ್ಪು ನಮ್ಮ ಬೃಹತ ಮಾಡಿದ್ದನೋ ಆ ತಪ್ಪನ್ನು ನಾವು ಮಾಡುವುದಿಲ್ಲ. ಈ ಬಾರಿ ನಮ್ಮ ತಂತ್ರ ಖಂಡಿತವಾಗಿ ಫಲಿಸುತ್ತದೆ. ಯಾರು ತಡೆಯುತ್ತಾರೆ ನಮ್ಮ ಜಾಲದಿಂದ ಈ ಬಾರಿ? ಆ ಪಂಡಿತ ರಾಮಕೃಷ್ಣ ಮತ್ತು ವಿಜಯನಗರವನ್ನು. ತಯಾರಿ ಮಾಡಿಕೊಳ್ಳಿ ಆಸಿಫ್ ಖಾನ್. ತಂತ್ರಗಾರಿಕೆಯ ಪ್ರತಿಯೊಂದು ನಡೆ ತನ್ನ ಸ್ಥಾನದಲ್ಲಿ ತಲುಪಾಗಿದೆ. ತುಂಬಾ ಬೇಗ ಪಂಡಿತ ರಾಮಕೃಷ್ಣ ವಿಜಯನಗರದ ಸಂಸ್ಥಾನದಿಂದ ಹೊರಗೆ ಹೋಗುತ್ತಾನೆ. ಸೇನೆ ತಯಾರಿಯಾಗಿರಲಿ. ಆಕ್ರಮಣ ಯಾವಾಗ ಬೇಕಿದ್ದರೂ ಮಾಡಬಹುದು. ಅಮಿತ್ ಖಾನ್, ನಮ್ಮ ಸೇನೆ ಯುದ್ಧಕ್ಕೆ ತಯಾರಾಗಿದೆಯೇ? ಇನ್ನೂ ಕೆಲ ಸೇನೆಯವರು ಬರೋದು ಬಾಕಿ ಇದೆ ಹುಜೂರ್. ಮುಂಜಾನೆಯೊಳಗೆ ಪೂರ್ತಿ ಸೇನೆ ಸೇರಿರಬೇಕು. ವಿಜಯನಗರದ ಮೇಲೆ ಯಾವಾಗ ಬೇಕಿದ್ರೂ ಯುದ್ಧ ಆಗಬಹುದು. ನಿಮ್ಮ ಆಜ್ಞೆ ಹುಜೂರ್, ಹಾಗೆ ಆಗುತ್ತದೆ. ಬಂದವರು ಹೋದವರು ದಾರಿ ಹೋಕ ಮಾಟ ಮಂತ್ರ ಮಾಡುವವರು. 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 ಬಂದವರು ಹೋದವರು ದಾರಿ ಮಾಡ್ಕತಿ 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 ಮಾಡ್ಕತಿ. ಎತ್ಕೊಳ್ಳಿ. ಯಾರನ್ನ ಮಾಡ್ಕತಿನ? ಅಯ್ಯೋ ಅಲ್ಲ, ಗಂಗಾಜಲ ಎತ್ಕೊಳ್ಳಿ. ಎತ್ಕೊಂಡು ಕ್ಷಮೆ ಕೇಳಿ. ಈ ಮಾಟ್ಕಾತಿ ನಿಮ್ಮಮ್ಮನೇ. ಅಯ್ಯೋ, ನಮ್ ಮಾತಿನ ಅರ್ಥ ಇವರು ಮಾಟ್ಕಾತಿ ಅಲ್ಲ, ನಿಮ್ಮಮ್ಮ. ನಿಮ್ಮಮ್ಮನ ಮಾಟ್ಕಾತಿ ಅಂತ ಕರ್ತಿದ್ದೀರಾ, ಅದಕ್ಕೆ ಕ್ಷಮೆ ಕೇಳಿ. ನಾವು ಕೆಟ್ಟ ದೃಷ್ಟಿ ತೆಗಿತಿದೀವಿ. ನಿಮ್ಗೆ ಯಾರ್ದೋ ಕಣ್ಬಿಟ್ಟಿದೆ. ಬಂದವರು ಹೋದವರು ದಾರಿ ಹೋಕ ಮಾಟ ಮಂತ್ರ ಮಾಡುವವರು. ಏನಿದು? ಯಾರ್ ಕಣ್ ಬಿದ್ದಿದೆ ನನ್ಗೆ? ಅಯ್ಯೋ, ಯಾರ್ದಾದ್ರೂ ಕೆಟ್ಟ ಕಣ್ ಬಿದ್ದಿರ್ಬೋದಲ್ವಾ? ಅದಕ್ಕೆ ಆ ಅಘೋರಿ ಬಾಬಾ ನಿಮ್ಗೋಸ್ಕರ ಅಂತ ಭವಿಷ್ಯವಾಣಿ ನುಡ್ದಿರೋದು. ನಿಮ್ ಸರ್ವನಾಶವಾಗುತ್ತೆ, ವಿಪತ್ತು ಕಳ್ಸಿ ಬೀಳುತ್ತಂತೆ ನಿಮ್ ಮೇಲೆ. ಹೌದಾ? ಹಾಗಾದ್ರೆ ಕಳಿಸ್ತಿತ್ತಲ್ಲ ವಿಪತ್ತು. ಇದು ಕಳಿಸ್ತಿತ್ತಲ್ವಾ ವಿಪತ್ತು. ಇದನ್ ವಿಪತ್ತಂದ್ರೆ ಏನಂತಾರೆ? ಯಾರ ಪರಿವಾರ ಹೀಗಿರುತ್ತೋ ಪ್ರತಿ ಹೆಜ್ಜೆಲ್ಲೂ ವಿಪತ್ತು ಕಾದಿರುತ್ತಲ್ವಾ?
ಯಾವನೋ ಬಾಬಾ ಹೇಳದಂತೆ ಇವ್ರು ಕೇಳಿದ್ರು. ಅಯ್ಯೋ ಭಗವಂತ. ಹಾಗಾದ್ರೆ ತತ್ತಾಚಾರ್ಯರು ಹೇಳಿದ್ರು ಆ ಬಾಬಾ ತ್ರಿಕಾಲ ದೃಷ್ಟಿ ಇರೋರು ಅಂತ, ಭೂತ ಭವಿಷ್ಯ ಎಲ್ಲ ಹೇಳ್ತಾರೆ ಅಂತ. ಹೌದಾ? ತುಂಬಾ ಒಳ್ಳೇದು ಶಾರದಾ ಮಹೋದಯಿ, ತುಂಬಾ ಚೆನ್ನಾಗಿದೆ. ಮತ್ ನಿಮ್ಗೆ ಹೇಳಿದವರು ಸ್ವಯಂ ಎಷ್ಟು ತಿಳ್ಕೊಂಡಿದ್ದಾರೆ. ಸ್ವಯಂ ಆಚಾರ್ಯ ದೂರ ದೂರದವರೆಗೂ ಯಾವುದೇ ಜ್ಞಾನದ ಸಮೀಪ ಕೂಡ ಎಲ್ಲೂ ಹೋಗಿಲ್ಲ. ಅವ್ರಿಗೆ ಹೇಗೆ ಗೊತ್ತು ಯಾರೆಷ್ಟು ಜ್ಞಾನಿ ಅನ್ನೋದು? ಸಲಿ ಇದೆ ಇವ್ನು ಹೇಳ್ತಾ ಇರೋದು ಸಲಿ ಇದೆ ಅಲ್ವಾ? ಹೋಗ್ ಬಂದ್ಬಿಟ್ಟ ಸಲಿ ಇದೆ ಅಂತ. ಅಮ್ಮ, ಮನೆಯಲ್ಲ ಇದು ಮೂರ್ಖರ ಮೇಳ, ಇದು ಮೂರ್ಖರ ಮೇಳ. ಮೂರ್ಖ 1, ಮೂರ್ಖ 2, ಮೂರ್ಖ 3. ಈ ಬೂದಿ ಬಳಿಬೇಕಾಗಿರೋ ಅವಶ್ಯಕತೆ ನಿಮಗಿದೆ. ಕೆಟ್ಟ ಕಣ್ಣು ನನಗಲ್ಲ, ನಿಮ್ ಬುದ್ಧಿಗೆ ಹಿಡ್ದಿದೆ. ಮೊದ್ಲು ಅದನ್ನ ನಿವಾರಿಸ್ಕೊಳ್ಳಿ. ಬಂದ್ಬಿಟ್ರು ದೊಡ್ಡದಾಗಿ ದೃಷ್ಟಿ ತೆಗಿಯೋರು. ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ. ಎಂಥ ಮುಳ್ಳಿನ ಮರದ ಆಸನದ ಮೇಲೆ ಕೂರಿಸಿದ್ದಾರೆ ನನ್ನನ್ನ. ಮಂತ್ರಿವರ್ಯ, ಹೇಗಿದ್ದೀರಿ ನೀವು? ತುಂಬಾ ಸುಸ್ತಾದವರ ಹಾಗೆ ಮಂದವಾಗಿ ಕಾಣ್ತಿದ್ದೀರಿ ನೀವು. ಆರೋಗ್ಯ ಚೆನ್ನಾಗಿದೆ ತಾನೇ ನಿಮ್ಮದು? ತಾತ್ಕಾಲಿಕ ಮಹಾರಾಜ, ನಾವು ಖಂಡಿತವಾಗ್ಲೂ ಸ್ವಸ್ಥರಾಗಿದ್ದೇವೆ. ಕಾಣಿಸ್ತಾ ಇಲ್ಲ, ನೀವು ಅಸ್ವಸ್ಥರಂತೆ ಕಾಣ್ತಿದ್ದೀರಿ. ನೀವು ಹೇಗನ್ನಿಸ್ತಿದೆ ಅಂದ್ರೆ ನಿಮಗೆ ವಿಶ್ರಾಂತಿ ಅವಶ್ಯಕತೆ ಇದೆ. ತಗೊಳ್ಳಿ ರಜೆನ, ವಿಶ್ರಾಮ ಮಾಡಿ, ಸುಸ್ತನ್ನ ಕಳ್ಕೊಳ್ಳಿ, ಸ್ವಸ್ಥರಾಗಿ ಸ್ಫೂರ್ತಿಯಿಂದ ನಿಮ್ಮ ಕಾರ್ಯಭಾರ ಸಂಭಾಳಿಸಿ. ತಾತ್ಕಾಲಿಕ ಮಹಾರಾಜ, ನಮಗೆ ರಜೆಯ ಯಾವುದೇ ಅವಶ್ಯಕತೆ ಇಲ್ಲ. ಇದೇ ನಿಮಗೆ ರಜೆಯ ಅವಶ್ಯಕತೆ. ನಾವು ನಿಮಗೆ ಈಗ ಇದೇ ಕ್ಷಣ 10 ದಿನಗಳ ರಜೆ ನೀಡುತ್ತಿದ್ದೇವೆ. ನಿಮ್ಮ ನಿವಾಸಕ್ಕೆ ಹೋಗಿ ವಿಶ್ರಾಮ ಮಾಡಿ. ಆದ್ರೆ ತಾತ್ಕಾಲಿಕ ಮಹಾರಾಜ, ಇಲ್ಲ ಏನಾದ್ರೆ ಗೀದ್ರೆ ಅನ್ನೋ ಹಾಗಿಲ್ಲ ಮಂತ್ರಿವರ್ಯ. ಸ್ವಲ್ಪ ಯೋಚನೆ ಮಾಡಿ, ಏನ್ ಹೇಳ್ತಾರೆ ಮಹಾರಾಜ? ನಮ್ಮ ಮಹಾರಾಜ ಶ್ರೀಕೃಷ್ಣ ದೇವರಾಯರು ವಾಪಸ್ ಬಂದು ಅವರ ಎಲ್ಲರಿಗಿಂತ ಪ್ರಿಯ, ಎಲ್ಲರಿಗಿಂತ ನಂಬಿಕಸ್ಥ, ಎಲ್ಲರಿಗಿಂತ ವಿಶ್ವಾಸ ಯೋಗ್ಯ ಮಂತ್ರಿಯ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲವೆಂದು ನಮಗೆ. ನೀವಿದನ್ನ ನಮ್ಮ ಆದೇಶವೆಂದು ತಿಳಿದುಕೊಳ್ಳಿ. ಹಾಗೆ 10 ದಿನದ ನಂತರ ನಿಮ್ಮ ಭೇಟಿ ಆಗುತ್ತದೆ. ಆಗಲಿ ತಾತ್ಕಾಲಿಕ ಮಹಾರಾಜ. ರಾಮ, ಮಹಾಮಂತ್ರಿಯ ನಂತರ ನನ್ಗನ್ನಿಸ್ತಿದೆ ಈ ಬಾಣ ಓಡಾಡ್ಕೊಂಡು ನಿನ್ ಕಡೆಗೆ ಬರುತ್ತೆ ಅಂತ. ನನಗೂ ಹಾಗೆ ಪ್ರತೀತಿ ಆಗ್ತಿದೆ ಬಂಧು. ಇರು ನೋಡೋಣ. ಇಂದಿನ ಸಭೆಯನ್ನು ಆರಂಭಿಸಿ. ಇದೇನು? ಇದು ನಾಯಿಯ ಧ್ವನಿಯ ಹಾಗೆ ಪ್ರತೀತಿ ಆಗುತ್ತಿದೆ. ಮಹಾರಾಜರಿಗೆ ಹೇಳ್ಕೊಡ್ರಿ, ಇದನ್ನ ಹೇಳ್ಕೊಡ್ರು. ತಡಿರಿ ಇವ್ನ, ಯಾರಾದ್ರೂ ತಡಿರಿ ಇವ್ನ. ಅಯ್ಯೋ ತಡಿರೋ, ಹಚ್ಚಿದ್ದಾನೆ, ಕರ್ಕೊಂಡೋಗಿ. ಏನಿದು? ಕರ್ಕೊಂಡೋಗಿ. ಏನಿದೆಲ್ಲ? ಕ್ಷಮಿಸ್ಬೇಕು ಮಹಾರಾಜ, ಕ್ಷಮೆ. ಪತಿ ನಾಯಿ ಆಗೋಗಿದ್ದಾರೆ ಮಹಾರಾಜ. ಅದ್ ನಮಗೂ ಕಾಣ್ತಿದೆ, ಆದ್ರೆ ಹೇಗೆ? ಅದು ಮಹಾರಾಜ, ಆ ಶಂಕರ ನನ್ ಪತಿಗೆ ನಾಯಿ ಖರೀದಿ ಮಾಡ್ಕೊಟ್ಟಿದ್ನಲ್ಲ ಮಹಾರಾಜ, ಆ ನಾಯಿ ನನ್ ಪತಿಗೆ ಕಚ್ಬಿಟ್ಟಿದೆ ಮಹಾರಾಜ. ಮತ್ತೆ ನೋಡಿ ಮಹಾರಾಜ, ಯಾವಾಗ ಕಚ್ತೋ ಅವಾಗಿಂದ ನಾಯಿ ತರಾನೇ ಆಡ್ತಿದ್ದಾರೆ, ನಾಯಿ ತರ ವ್ಯವಹಾರ ಮಾಡ್ತಿದ್ದಾರೆ, ನಾಯಿ ತರ ಕಚ್ತಾ ಇದ್ದಾರೆ, ನಾಯಿ ತರಾನೇ ಬೊಗಳ್ತಾ ಇದ್ದಾರೆ ಮಹಾರಾಜ. ಶಾಂತಿ. ಆದ್ರೆ ಇದು ಹೇಗೆ ಸಂಭವವಿದೆ? ನಾಯಿ ಕಚ್ಚುವುದರಿಂದ ವ್ಯಕ್ತಿ ನಾಯಿ ಹೇಗಾಗ್ತಾನೆ? ಗುರುಜಿ, ಈ ನಾಯಿ ಕೈಲಿ ಒಂದ್ಸಲ ಕಚ್ಚಿಸ್ಕೊಂಡ್ ನೋಡಿ. ಒಂದ್ ವೇಳೆ ನೀವು ನಾಯಿ ಆದ್ರೆ ಇವ್ರು ಸರಿ, ಆಗ್ಲಿಲ್ಲ ಅಂತಂದ್ರೆ ನೀವು ಸರಿ. ಗುರುಜಿ ಅಣ್ಣ ಬನ್ನಿ, ನಮ್ ಗುರುಜಿನ ಕಚ್ಚಿ ನಾಯಿ ಮಾಡಿ ಇವ್ರನ್ನ. ಕಚ್ಚಿಸ್ಲಾ ಮಹಾರಾಜ? ಹಿಂದೆ ಸರಿ. ಕಚ್ಚಿಸ್ಲಾ ನಿಮಗೆ ಮಹಾರಾಜ? ಇದನ್ನ ಹೇಳಿ, ನೀವೇಕೆ ಬಂದ್ರಿ? ಏನ್ ಬೇಕು ನಿಮಗೆ ನಮ್ಮಿಂದ? ಹಿಂದೆ ಹೋಗೋ.
ನಮ್ಮಿಂದ ಯಾಕೆ ಬಿದ್ದಿದ್ದಾನೆ ಇವನು? ನ್ಯಾಯ ಕೊಡ್ಸಿ ಮಹಾರಾಜ, ನ್ಯಾಯ ಬೇಕು. ಗಟ್ಟಿಯಾಗಿ ಹಿಡ್ಕೋವನ್ನ, ಆಗ್ಲೇ ನಾಯಿ ಸಿಗೋದು. ಅದರಲ್ಲೂ ನೀವು ಪ್ರಸನ್ನರಾಗಿರಬೇಕು. ನಿಮ್ಮ ಪತಿ ನಾಯಿ ಆಗಿದ್ದಾನೆ. ಪತಿ ಬೇಕೆಂದರೆ ಮನೆಯ ಒಳಗೆ, ಪಹರೆ ಬೇಕಿದ್ರೆ ಮನೆಯ ಹೊರಗೆ. ಒಂದು ಪ್ರಾಣ ಎರಡು ಕೋಣ. ಪತಿ ಅಂದ್ರೆ ಪತಿ, ಪಹರೆ ಅಂದ್ರೆ ಪಹರೆದಾರ. ಬಾಬಾದಾಯ್ ಬಾಯ್, ಹೇಳಿ ಮಹಾರಾಜ. ನಿಮಗೇನು ಅನಿಸುತ್ತೆ? ಈ ಸಮಸ್ಯೆಗೆ ಸಮಾಧಾನ ಹೇಗೆ ಮಾಡುವುದು? ಅವನಿಗೆ ದಂಡನೆ ನೀಡಿ. ಯಾರಿಂದ ಈ ಸಮಸ್ಯೆ ಉದ್ಭವವಾಗಿದೆ, ಯಾರು ಈ ವ್ಯಕ್ತಿಗೆ ನಾಯಿಗೆ ಬದಲಾಗಿ ನಾಯಿಯನ್ನು ಉಡುಗೊರೆ ನೀಡೋ ಈ ಬುದ್ಧಿಹೀನ ಉಪಾಯ ನೀಡಿದ್ದಾನೋ ಆತನಿಗೂ ಕೂಡ ದಂಡನೆ ಸಿಗಬೇಕು. ಹಿಡ್ಕೊಳ್ಳಿ. ನಾನು ಹಿಡ್ಕೋತೀನಿ. ನನ್ನನ್ನಲ್ವೋ ನಾಲಾಯಕ್, ಆ ರಾಮನನ್ನು ಹಿಡ್ಕೊಳ್ಳಿ. ನಿಂತ್ಕೊಳ್ಳಿ. ಕ್ಷಮಿಸ್ಬೇಕು ತಾತ್ಕಾಲಿಕ ಮಹಾರಾಜ, ಇದ್ರಲ್ಲಿ ನಂದೇನ್ ತಪ್ಪಿದೆ? ಇವರನ್ನ ನಾನ್ ನಾಯಿ ಮಾಡಿಲ್ಲ. ಹಾಗಾದ್ರೆ ಇದು ಇನ್ಯಾರ ತಪ್ಪು? ಮುಂಚೆಯೇ ಯೋಚಿಸಬೇಕಿತ್ತಲ್ವಾ? ಇಂಥ ಉಪಾಯ ಸೂಚಿಸುವ ಮೊದಲು ಇದರ ಪರಿಣಾಮ ಹೀಗೂ ಆಗುತ್ತೆ ಅಂತ. ಅಯ್ಯೋ, ಇದನ್ನ ನೀವೇನ್ ಮಾತಾಡ್ತಿದ್ದೀರಾ? ಯಾರು ಹೇಗೆ ಯೋಚಿಸೋಕ್ ಸಾಧ್ಯ? ಯಾವ್ದೋ ನಾಯಿ ಕಚ್ಚೋದ್ರಿಂದ ಯಾರೋ ಹೀಗೆ ನಾಯಿ ಆಗ್ತಾರೆ ಅಂತ ನೀವು ಯೋಚನೆ ಮಾಡಬೇಕಾಗಿತ್ತು. ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ನೀವು ಸಲಹೆ ನೀಡುವ ಸಮಯ. ಇದರ ಪರಿಣಾಮ, ದುಷ್ಪರಿಣಾಮದ ತಿಳುವಳಿಕೆ ನಿಮಗಿರಬೇಕು. ಒಬ್ಬ ಒಳ್ಳೆ ಮನುಷ್ಯನನ್ನ ನಾಯಿ ಮಾಡಿದ್ದೀರಾ ನೀವು. ನರಕದಂತ ಜೀವನವಾಗಿದೆ ಇವರದು ನಿಮ್ಮ ಕಾರಣದಿಂದ. ಈಗ ಈ ಅಪರಾಧಕ್ಕೆ ದಂಡನೆ ಸಿಗುತ್ತದೆ, ಈಗಲೇ ಸಿಗುತ್ತದೆ, ಈ ಕ್ಷಣವೇ ಸಿಗುತ್ತದೆ. ನಾವು ತಾತ್ಕಾಲಿಕ ಮಹಾರಾಜ ತಥಾಚಾರ್ಯ ಪಂಡಿತ ರಾಮಕೃಷ್ಣರ ಈ ಅಪರಾಧಕ್ಕೆ ದರ್ಬಾರಿನಿಂದ ಹೊರ ಹಾಕುತ್ತೇವೆ. ಮತ್ತು ಇಲ್ಲ, ಅಪರಾಧ ಈ ಮನುಷ್ಯನದಲ್ಲ, ಇವನ ಉಪದ್ರವ ಬುದ್ಧಿಯಿಂದ ಆಗಿದೆ. ಇವನ ಇದೇ ಉತ್ಪತ್ತಿ ಬುದ್ಧಿಯಿಂದ ಜನನವಾಗಿದೆ ಈ ಸಮಸ್ಯೆ. ದಂಡ ನೀಡುವುದಾದರೆ ಈ ಉಪದ್ರವ ಬುದ್ಧಿಗೆ ನೀಡಿ ಮಹಾರಾಜ. ಬುದ್ಧಿಗೆ ಹೇಗೆ ತಾನೇ ದಂಡನೆ ನೀಡಲಾಗುತ್ತದೆ ಬಾಬಾದಾಯ್ ಬಾಯ್? ಇವನ ಅಸ್ತಿತ್ವ ಅಳಿಸಿ ಹಾಕಿ ಸಮಾಪ್ತಿ ಮಾಡಿಬಿಡಬೇಕು ಈ ವಿನಾಶಕಾರಿ ಬುದ್ಧಿಯನ್ನು. ಇವನು ಒಬ್ಬ ಸಾಧಾರಣ ಮನುಷ್ಯನ ಜೀವನವನ್ನು ಹಾಳು ಮಾಡಿದ್ದಾನೆ. ಶಮನ ಮಾಡಿಬಿಡಿ ಈ ಬುದ್ಧಿಯನ್ನು. ಇಲ್ಲದಿದ್ದರೆ ಬಹುಬೇಗನೆ ಈ ಸಾಮ್ರಾಜ್ಯದ ವಿನಾಶವಾಗುತ್ತದೆ. ಒಂದು ವೇಳೆ ಇದನ್ನು ಸಮಾಪ್ತಿ ಮಾಡದಿದ್ದರೆ ಇವನ ದುಷ್ಟಗ್ರಹ ಇವನ ಜೊತೆಗೆ ಈ ಪೂರ್ತಿ ರಾಜ್ಯವನ್ನು ಮುಳುಗಿಸಿ ಬಿಡುತ್ತದೆ. ಕೊಂದು ಹಾಕಿ ಈ ಕಾಲದ ಕೇಂದ್ರ ಬಿಂದುವನ್ನು. ಇವನ ಸಮಾಪ್ತಿ ಶುಭ ಮಂಗಳ. ಇವನ ಜೀವಂತ, ಎಲ್ಲರ ಮೃತ್ಯು. ನಾಶವಾಗಿ ಬಿಡುತ್ತಾರೆ ಎಲ್ಲರೂ ಒಂದು ವೇಳೆ ಇವರು ಜೀವಂತವಾಗಿದ್ದರೆ. ಉತ್ತರ ಕೊಡು ರಾಜ. ನೀನು ಈ ರಾಜ್ಯದ ಕಲ್ಯಾಣ ಬಯಸುವುದಿಲ್ಲವೇನು? ಹಾಗಾದರೆ ಆಯಿತು ನಿರ್ಣಯ ಮಹಾರಾಜರದ್ದು. ಇಂದಿನಿಂದ 2 ದಿನದ ನಂತರ ಅಮಾವಾಸ್ಯೆಯ ರಾತ್ರಿಯ 4ನೇ ಹೊತ್ತಿಗೆ ಭೂಮಿಗೆ ಮೊದಲ ಕಿರಣ ಬೀಳುತ್ತಿದ್ದಂತೆ ಈ ರಾಮಕೃಷ್ಣನ ಬುದ್ಧಿಯನ್ನು ಆನೆಗಳ ಹಿಂಡಿನ ಕಾಲುಗಳಿಂದ ತುಳಿಸಿ ಹಾಕಲಾಗುವುದು. ಕರೆದುಕೊಂಡು ಹೋಗಿ ಮತ್ತು ಕತ್ತಲ ಕೋಣೆಯಲ್ಲಿ ಹಾಕಿ. ಅಯ್ಯೋ, ಯಾವಾಗ ಪಂಡಿತ್ ರಾಮಕೃಷ್ಣನಿಗೆ ಮೃತ್ಯುದಂಡನೆ ಸಿಕ್ಕಿದೆಯೋ ಈ ಮುದಿಯ ಕುಶಿಲಿ ಹುಚ್ಚ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಹಣ್ಣು ಸುಟ್ಟಿರೋ ಬೇಕಂತರ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಓಡಾಡ್ತಿದ್ದಾನೆ. ಏನು ಅರ್ಥನೇ ಆಗ್ತಾ ಇಲ್ಲ.
ನನ್ಗನ್ನಿಸ್ತಿದೆ ಈ ಮುದಿಯನಿಗೆ ಅರ್ಥ ಆಗ್ತಿಲ್ವೇನೋ ಹೇಗ್ ಖುಷಿ ಆಚರಿಸೋದು ಅಂತ. ಆದ್ರೂ ಇವ್ರದೇನ್ ತಪ್ಪಿದೆ? ಯಾವಾಗಿಂದ ಪಂಡಿತ ರಾಮಕೃಷ್ಣ ಇವನ ಕುಂಡಲಿಯಲ್ಲಿ ಹಾವಿನ ತರ ಕುಂಡಲಿಯಾಗಿ ಕೂತಿದ್ದಾನೋ ನಮ್ಮ ಗುರುಜಿ ಖುಷಿ ಆಚರಿಸೋದನ್ನೇ ಮರ್ತಿದ್ದಾನೆ. ಸರಿಯಾಗಿ ಹೇಳ್ದೆ ದಣಿ. ಗುರುಜಿ, ಗುರು ಮಾತೇನ ಕರೆಯೋದ ಗುರುಜಿ? ಹಾ ಗುರುಜಿ, ಸ್ವಲ್ಪ ಮಿಠಾಯಿ ಗಿಟಾಯಿ ತಿನ್ನೋಕೆ. ಕೊನೆಗೂ ಗುರುಜಿ ಮೇಲಿರೋನು ನಿಮ್ ಮಾತ್ ಕೇಳಿಸ್ಕೊಂಡ. ನಿಮ್ಮ ಮನೋಕಾಮನೆ ಪೂರ್ಣವಾಯ್ತು ಗುರುಜಿ. ಪಂಡಿತ್ ರಾಮಕೃಷ್ಣ ನಿಮ್ ದಾರಿಂದ ಸ್ವಚ್ಛವಾದ. ಇಲ್ಲ, ಯಾಕೋ ಸರಿ ಇಲ್ಲ ಅನ್ನಿಸುತ್ತಿದೆ. ಇದ್ಯಾಕೋ ಸರಿಯಾಗ್ಲಿಲ್ಲ ಇದು. ಗೊತ್ತಿತ್ತು ನಮ್ಗೆ ಆಚಾರ್ಯ ತತ್ತಾಚಾರ್ಯ ಮಹಾರಾಜರ ಪದವಿಗೆ ಏರ್ತಿದ್ದಾಗೆ ಏನಾದ್ರೂ ತಂತ್ರ ರಚಿಸ್ತಾರೆ ಅಂತ. ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಅವ್ರ ಕೆಟ್ಟ ಕಣ್ಣು ನಿಮ್ಮೇಲ್ ಬೀಳುತ್ತೆ ಅಂತ ನೋಡಿದ್ರ ಈಗ ನಿಮ್ಮೇಲ್ ತಪ್ಪೋರ್ಸಿ ಲೆಕ್ಕ ಚುಕ್ತ ಮಾಡಿದ್ರು. ನಿಮಗ್ ಮೃತ್ಯು ದಂಡನೆ ನೀಡಿ. ಶಾರದಾ, ಏನ್ ಶಾರದಾ, ನಮ್ಗೆ ಹೇಳಿ, ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ? ಯಾರ್ದೋ ನಾಯಿ ಯಾರಿಗೋ ಕಚ್ಚಿದ್ರೆ ಒಳ್ಳೇದಾಗ್ತಿತ್ತು. ಆ ವ್ಯಕ್ತಿ ಬದಲು ತತ್ತಾಚಾರ್ಯ ಮತ್ತೆ ಆ ನಾಯಿ ಜಾಗದಲ್ಲಿ ಒಂದ್ ವಿಷ ತುಂಬಿರೋ ಸರ್ಪ ಇದ್ದಿದ್ರೆ ಪುಂಗಿನೂ ಉಳಿತಿರ್ಲಿಲ್ಲ, ಪುಂಗಿ ಊದೋನು ಉಳಿತಿರ್ಲಿಲ್ಲ. ನಾನು ನೋಡ್ತೀನಿ ಹೇಗೆ ಆ ಕಪಟಿ ತತ್ತಾಚಾರ್ಯ ನನ್ ಪುತ್ರನಿಗೆ ಮೃತ್ಯು ದಂಡನೆ ನೀಡ್ತಾನೆ ಅಂತ. ನನ್ ದಂಡದಿಂದ ಬಾಸಿ ಕಳಿಸ್ತೀನಿ ಆ ದುಷ್ಟ ದಾಯ್ ಬಾಯ್ ಬಾಬನ ನರಕ ಲೋಕಕ್ಕೆ. ಅವನೇ ಈ ಪ್ರಪಂಚ ರಚಿಸಿತ್ತು. ಅಯ್ಯೋ ಲಾಮ, ನೀನ್ ಚಿಂತೆ ಮಾಡ್ಬೇಡ, ನಾನು ಇದೀನಲ್ವಾ, ನಿನಗೇನು ಆಗಕ್ ಬಿಡಲ್ಲ. ಆನೆಗಳು ನಿನ್ನ ಹತ್ರ ಬತ್ತಿದ್ಲಾಗೆ ನಾನು ಗಂಟೆಗಳ ಬಾರಿಸಿ ಧ್ಯಾನ ಬದಲಿಸ್ತೀನಿ. ಎಲ್ಲಾ ಆನೆಗಳನ್ನ ದೂರ ಕರ್ಕೊಂಡು ಹೋಗ್ತೀನಿ. ಹಾ, ನಾವ್ ನಿಮ್ಗೆ ಏನಾಗಕ್ಕೂ ಬಿಡೋದಿಲ್ಲ. ಇದಕ್ಕೂ ಮೊದ್ಲು ಆನೆ ನಿಮ್ ತಲೆನ ತುಳಿಯೋ ಮುಂಚೆ ಅವು ಅಮ್ಮನ್ ತಲೆ ತುಳಿಯುತ್ತೆ. ಇಲ್ಲ, ಗುಂಡಪ್ಪಂದು. ನಮ್ ಮಾತಿನ ಅರ್ಥ, ಇದಕ್ಕೂ ಮೊದ್ಲು ಆನೆ ನಿಮ್ ತಲೆ ತುಳಿಯೋ ಮುಂಚೆ ಅವು ನಮ್ ತಲೆನ ತುಳಿಬೇಕು. ನೀನ್ ಹಾಗೆ ನೋಡ್ತಿರು, ನಾನ್ ಈಗ್ಲೇ ಹೋಗಿ ಆ ತತ್ತಾಚಾರ್ಯ ತಲೆ ಹೊಡೆದಾಕ್ತೀನಿ. ಮತ್ತೆ ಆ ದಾಯ್ ಬಾಯ್ ಬಾಬಾನ ಕಣ್ಕಿತ್ತಾಕ್ತೀನಿ ದಂಡದಿಂದ. ಅಯ್ಯೋ ಸಾಕ್ ಮಾಡಿ ನೀವೆಲ್ರು. ಯಾರು ಏನು ಮಾಡೋ ಅವಶ್ಯಕತೆ ಇಲ್ಲ. ಅಮ್ಮ, ನಿನ್ ಮಗನ ನೀನ್ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ? ನಿನ್ ಮಗನಿಗೆ ರೋಗದಿಂದ ಸಾವು ಬಂದ್ರೂ ಸ್ವೀಕಾರ ಇದೆ. ಆದ್ರೆ ಈ ಯಾವ್ದೋ ದಾಯ್ ಬಾಯ್ ಬಾಬಾ ಅನ್ನೋ ಡೋಂಗಿ ವಂಚಕ ಬಾಬಾ ಇಂದಲ್ಲ. ಚಿಂತೆ ಮಾಡಬೇಡಿ, ನಾನು ಯೋಚಿಸಿದೀನಿ ಹೇಗೆ ಆ ದಾಯ್ ಬಾಯ್ ಬಾಬಾ ಮತ್ತೆ ಆಚಾರ್ಯರ ಕೆಟ್ಕಣ್ಣಿಂದ ತಪ್ಪಿಸ್ಕೋಬಹುದು ಅಂತ. ನೀವೆಂತ ಅನರ್ಥ ಮಾಡಿದ್ರಿ ಆಚಾರ್ಯ? ಅದು ನಿಮ್ಮ ಕೈಯಾರೆ ನಿಮ್ಮ ಮೃತ್ಯುವಿಗೆ ಆಮಂತ್ರಣ ನೀಡಿದ್ರ? ನಿಮಗೆ ಗೊತ್ತಾ ಆಚಾರ್ಯರೇ, ನಮ್ಮ ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗೆ ಪಂಡಿತ ರಾಮಕೃಷ್ಣರ ಮೇಲೆ ಎಷ್ಟು ಸ್ನೇಹವಿದೆ ಎಂದು, ಎಷ್ಟು ಮರ್ಯಾದೆ ನೀಡುವರೆಂದು. ಆದರೆ ನೀವು ಅವರಿಗೆ ಮೃತ್ಯು ದಂಡನೆ ನೀಡಿದ್ರ. ಅದು ಎಂತ ಸಣ್ಣ ಕಾರಣಕ್ಕಂದ್ರೆ ಅದರ ತರ್ಕದ ದೃಷ್ಟಿಗೆ ಮಹತ್ವನೇ ಇಲ್ಲ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ ಆಚಾರ್ಯರೇ, ಆದರೆ ನಾವು ನಮ್ಮ ಮಹಾರಾಜರನ್ನ ಚೆನ್ನಾಗೇ ತಿಳಿದಿದ್ದೇವೆ. ಯಾವಾಗ ಮಹಾರಾಜರಿಗೆ ಇದು ತಿಳಿಯುತ್ತೋ, ನೀವು ಯಾವುದೇ ಸರಿಯಾದ ಕಾರಣ ಇಲ್ಲದೆ ಪಂಡಿತ ರಾಮಕೃಷ್ಣರನ್ನ ಆನೆಗಳ ಕಾಲಿನಿಂದ ತುಳಿಸಿದ್ರಿ ಅಂತ, ಅವರು ಪ್ರಳಯಕಾರಿ ರೂಪದಲ್ಲಿ ಬರೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಹಾಗೇನಾದ್ರೂ ಆದ್ರೆ ಯೋಚಿಸಿ ಆಚಾರ್ಯರೇ, ಎಂತಹ ಸ್ಥಿತಿಗೆ ತರಬಹುದು ಮಹಾರಾಜರು ನಿಮ್ಮನ್ನ. ಕೊಂದಾಕ್ತಾರೆ. ಗುರುಜಿ, ಮಹಾಮಂತ್ರಿಗಳು ಸರಿಯಾಗಿ ಹೇಳ್ತಿದ್ದಾರೆ. ಮಹಾರಾಜರು ನಿಮ್ಮನ್ನ ಕ್ಷಮಿಸೋದಿಲ್ಲ. ನರಳಿ ಸಹಯೋಗ ಮಾಡ್ತಾರೆ ನಿಮ್ಗೆ. ಗುರುಜಿ ನಿಮ್ಮನ್ನ ಜೀವಂತವಾಗಿ ಸುಟ್ಟಾಕ್ತಾರೆ. ಆದ್ರೆ ಸುಟ್ಟಾಕೋ ಮುಂಚೆ ನಿಮ್ ಕೈ ಕಾಲು ಸ್ವಯಂ ಖಡ್ಗದಿಂದ ಕತ್ತರಿಸ್ತಾರೆ. ಮೊದ್ಲು ನಿಮ್ ಬೆರಳುಗಳನ್ನ ಕತ್ತರಿಸ್ತಾರೆ. ಏನು ಕತ್ತರಿಸ್ತಾರೆ? ಆಮೇಲೆ ನಿಮ್ಮ ಈ ಹಾಳಾದ ಕೆಟ್ಟ ನಾಲ್ಗೆಯ ಕತ್ತರಿಸ್ತಾರೆ. ಆಮೇಲೆ ತಲೆ ಕತ್ತರಿಸ್ತಾರೆ. ಆಮೇಲೆ ಕೂತ್ಕೆ ಕತ್ತರಿಸ್ತಾರೆ. ಆಮೇಲೆ ಗುರುಜಿ ನಿಮ್ಮನ್ನ ಕುದಿತಿರೋ ಎಣ್ಣೆಲ್ ಹಾಕಿ ಹಪ್ಪಳ ತರ ಕರೆದು ಕಾಗೆಗಳಿಗೆ ಹಾಕ್ತಾರೆ. ಸಾಕು, ಬೈ ಮುಚ್ಚಿ. ಇನ್ನೆಷ್ಟು ಎದುರಿಸ್ತೀರೋ ಮೂರ್ಖರ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಮಂತ್ರಿವರ್ಯ, ತಪ್ಪಾಗಿದೆ ನಮ್ಮಿಂದ. ಈಗ ನಾವೇನ್ ಮಾಡ್ಬೇಕು ಮಂತ್ರಿವರ್ಯ? ನಾವೇನ್ ಮಾಡೋಕ್ ಸಾಧ್ಯ ತಾತ್ಕಾಲಿಕ ಮಹಾರಾಜ? ನಾವು ಇರ್ಲೇ ಇಲ್ವಲ್ಲ? ಇರ್ಲಿಲ್ವಾ? ನಿಂತೇ ಇದ್ದೀರಾ? ಇಲ್ಲ ತಾತ್ಕಾಲಿಕ ಮಹಾರಾಜ, ನಾವಿದೀವಿ. ಆದ್ರೆ 10 ದಿನ ರಜೆ ಮೇಲೆ ಹೋಗಿದೀವಲ್ವಾ, ನಿಮ್ಮದೇ ಆದೇಶದ ಮೇಲೆ. ತಾತ್ಕಾಲಿಕ ಇರ್ಲಿ, ಮಹಾರಾಜರು ನೀವೇನೆ. ಈಗ ನೀವೇ ಹುಡುಕಿ ಒಂದು ಉಪಾಯ ಈ ಸಮಸ್ಯೆಗೆ. ನಮಗೆ ಆಜ್ಞೆ ನೀಡಿ, ನಮ್ಮ ವಿಶ್ರಾಮದ ಸಮಯವಾಗಿದೆ. ಪ್ರಣಾಮಗಳು. ಪಂಡಿತ ರಾಮಕೃಷ್ಣ,
ಈ ಯುಕ್ತಿ ಅವಶ್ಯ ಕೆಲಸ ಮಾಡುತ್ತದೆ. ಈಗ ನೋಡ್ತೀರಿ, ಆಚಾರ್ಯರು ಸ್ವಯಂ ನಿಮ್ಮನ್ನ ರಾಜ ದರ್ಬಾರಿಗೆ ಕರೆಸಿ ನಿಮ್ಮ ದಂಡನೆ ರದ್ದುಪಡಿಸುತ್ತಾರೆ. ಖಂಡಿತ ಹೇಳುತ್ತಾರೆ ಅವರು ನಿಮಗೆ ಕ್ಷಮಾದಾನ ನೀಡುತ್ತಿದ್ದಾರೆಂದು. ಇದಾಗ್ಲೇಬೇಕಿತ್ತು ಮಂತ್ರಿವರ್ಯ. ಮತ್ತಿನ್ನೊಂದು, ಆ ದಾಯಿಬಾಯಿ ಬಾಬನ ವಿಷಯದಲ್ಲಿ ನಿಮ್ಮ ಸಂದೇಹ ಸರಿಯಾಗಿದೆ. ನಾವು ಪತ್ತೆ ಹಚ್ಚಿದ್ದೇವೆ ಆತನದ್ದು. ಯಾವುದೋ ಸಾಧು ಅಘೋರಿಯ ಇತಿಹಾಸವಂತೂ ಆತನದ್ದಲ್ಲ. ನಮಗನ್ನಿಸ್ತಿದೆ ಆತ ಒಬ್ಬ ಭೈರವ ರೂಪಿ ಎಂದು. ಮತ್ತೆ ಬೇರೆ ಯಾವುದೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾನೆ. ಹಾಗಾಗಿದ್ರೆ ನಮ್ಮ ವಿಜಯನಗರದ ರಾಜ್ಯದ ಸುರಕ್ಷತೆಯಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು ಪಂಡಿತ ರಾಮಕೃಷ್ಣ. ಅದು ನಾವು ಮಾಡೋಣ ಮಂತ್ರಿವರ್ಯ. ಅನುಮಾನಾಸ್ಪದ ವ್ಯಕ್ತಿ ಮತ್ತು 2 ತಲೆ ಹಾವಿನ ಮೇಲೆ ಎಂಥ ನಂಬಿಕೆ. ಆದ್ರೆ ಅದಕ್ಕೂ ಮೊದಲು ನಮಗ್ ಸಮಯ ಇದೆ. ಆಚಾರ್ಯ ಮಹೋದಯರ ತಲೆಯಿಂದ ತಾತ್ಕಾಲಿಕ ಮಹಾರಾಜನ ಅಹಂಕಾರದ ಭೂತ ಇಳಿಸೋದು. ಪ್ರಭು, ನಾವ್ ಬಂದ್ವಿ. ಅಯ್ಯೋ, ನೀವ್ ಕೆಳಗೆ ಕೂತಿದ್ದೀರಾ? ನೀವೊಬ್ರು ಕಡಿಮೆ ಆಗಿದ್ರಿ. ಏನು? ಒಬ್ರನ್ನೇ ಬಿಟ್ಬಿಡಿ ಸ್ವಲ್ಪ ಸಮಯದವರೆಗೆ. ತುಂಬಾ ಕೃಪೆ ಇರುತ್ತೆ ನಿಮಗೆ. ಪ್ರಭು, ಏನ್ ವಿಷಯ? ನೀವು ಅತ್ಯಂತ ಚಿಂತಿತರಾದಂತೆ ಕಾಣ್ತಿದೆ. ಇಲ್ಲ, ಇದು ನೀವ್ ಯಾವ್ದೋ ರಚಿಸಿರೋ ಮಾಯೆಯೋ? ಒಂದ್ ವೇಳೆ ಈ ಚಿಂತೆ ಜಲ್ದಿ ತೆಗ್ದಾಕಿಲ್ಲ ಅಂದ್ರೆ ಈ ಚಿಂತೆ ಚಿತಿಯಾಗೆ ಬದಲಾಗುತ್ತೆ. ಮತ್ತೆ ನಾವು ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಬಾಯಿ ಮುಚ್ಚಿ ಹುಚ್ರೆ, ಎಂತ ಮಾತಾಡ್ತಿದ್ದೀರಾ? ಹುಳ ಬೀಳತ್ತೆ ನಿಮ್ಮಿಬ್ರು ಬಾಯಿಲಿ. ಮತ್ತೆ ಅದ್ರಲ್ಲೂ ನಮ್ ಪ್ರಭು ಹಗಲು ರಾತ್ರಿ ಬೇರೆಯವರ ಒಳ್ಳೆ ಯೋಚನೆಯಲ್ಲೇ ಮುಳುಗಿರ್ತಾರೆ. ಅಂದ್ಮೇಲೆ ಅವ್ರನ್ನ ಚಿಂತೆ ಏನ್ ಮಾಡುತ್ತೆ? ದೇವತೆಗಳ ಎಲ್ಲಾ ಗುಣಗಳು ಇವರಲ್ಲೇ ಅಡಕವಾಗಿದೆ. ಪ್ರೇಮ, ಕರುಣ, ದಯೆ, ಕ್ಷಮೆ. ಕ್ಷಮೆ, ಇದೇ ಸರಿಯಾಗಿರುತ್ತೆ. ಒಂದೇ ಒಂದು ಉಪಾಯ, ನಾವು ಜೀವಂತವಾಗಿ ಉಳಿಯೋಕೆ. ನಾವು ಪಂಡಿತ ರಾಮಕೃಷ್ಣರಿಗೆ ಕ್ಷಮಾದಾನ ನೀಡುತ್ತೇವೆ. ಕ್ಷಮಾದಾನ ಅರ್ಥಾತ್ ಯಾವುದೇ ದಂಡನೆ ಇಲ್ಲ. ಯಾವುದೇ ದಂಡನೆ ಇಲ್ಲ ಅಂದ್ರೆ ಪಂಡಿತ ರಾಮಕೃಷ್ಣ ಜೀವಂತ. ಪಂಡಿತ ರಾಮಕೃಷ್ಣ ಜೀವಂತವಾಗಿದ್ರೆ ಅರ್ಥಾತ್ ನಾವು ಜೀವಂತ. ಸಿಕ್ತು. ಆಯ್ತು. ನಮ್ಮ ಸಮಸ್ಯೆಗೆ ಸಮಾಧಾನ. ಜೈ ಹೋ ತಥಾಚಾರ್ಯನ ಬುದ್ಧಿಗೆ ಜಯ ಹೋ. ಕರೆಯಿರಿ, ಈಗಲೇ ದರ್ಬಾರ್ ಕರೆಯಿರಿ. ನಾವು ಪಂಡಿತ ರಾಮಕೃಷ್ಣರಿಗೆ ಜೀವದಾನ ನೀಡುತ್ತೇವೆ. ಹೇ ಮೂರ್ಖರ, ಹೋಗಿ ದರ್ಬಾರ್ ಕರೆಯಿರಿ. ಸರಿ ಗುರುಜಿ, ಹೋಗಿ. ನಾವು ಪಂಡಿತ ರಾಮಕೃಷ್ಣರಿಗೆ ಕ್ಷಮಾದಾನ ನೀಡುತ್ತೇವೆ. ನಾವು ತತ್ಕಾಲ ಸಭೆಗೆ ಕರೆದಿದ್ದೀವೆಂದರೆ ಈಗ ನಾವು ಒಂದು ಅತ್ಯಂತ ಅವಶ್ಯ ಘೋಷಣೆ ಮಾಡುವುದಕ್ಕೆ. ನೋಡಿ, ವಿಷಯ ಏನೆಂದರೆ ನಾವು ಬಹಳಷ್ಟು ಯೋಚಿಸಿದೆವು. ಯೋಚಿಸಿದಾಗ ಇದು ಅರ್ಥವಾಯಿತು. ಪಂಡಿತ ರಾಮಕೃಷ್ಣರಿಗೆ ನೀಡಿದ ದಂಡನೆ ಒಬ್ಬ ಸಾಧಾರಣ ಸಹಜ ಮನುಷ್ಯನಿಗೆ ಉಚಿತವಿದೆ. ಆದರೆ ಪಂಡಿತ ರಾಮಕೃಷ್ಣ ಅವರು ಈ ದರ್ಬಾರಿಗೆ ಬಂದಂತಹ ಎಷ್ಟೋ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ. ರಾಜ ದರ್ಬಾರಿಗೆ ಬಹಳಷ್ಟು ಸೇವೆ ಮಾಡಿದ್ದಾರೆ. ಇಂತಹ ವ್ಯಕ್ತಿಗೆ ಕೊನೆ ಪಕ್ಷ ಒಂದು ಬಾರಿಯಾದರೂ ಪ್ರಾಣದಾನ ಕೊಡಬಹುದು. ಅಂತ್ಯಕ್ಕೆ ಈ ನಿರ್ಣಯಕ್ಕೆ ತಲುಪಿದ್ದೇವೆ. ಪಂಡಿತ ರಾಮಕೃಷ್ಣರಿಗೆ ನೀಡಿದ ಮೃತ್ಯು ದಂಡನೆ ವಾಪಸ್ ಹಿಂಪಡೆಯುತ್ತೇವೆ ಮತ್ತು ಪಂಡಿತ ರಾಮಕೃಷ್ಣರಿಗೆ ಕ್ಷಮಾದಾನ ನೀಡುತ್ತಿದ್ದೇವೆ. ಆದರೆ ಯಾವ ಆದ್ರೆಗಿದ್ರೆ ಇಲ್ಲ. ನಾವೇನ್ ಹೇಳ್ಬೇಕಿತ್ತೋ ಹೇಳಾಯ್ತು. ಪಂಡಿತ ರಾಮಕೃಷ್ಣ, ನಾವಿರಬೇಕಾದ್ರೆ ಯಾರು ನಿಮ್ಮ ಒಂದು ಕೂದಲನ್ನು ಏನು ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಗಾಯವಾಗೋಕ್ಕೂ ಬಿಡೋದಿಲ್ಲ ನಾವು ನಿಮಗೆ. ಆನೇನು ನಾವು ಈ ದರ್ಬಾರಿನಲ್ಲಿ ಸ್ಥಾಪಿತರಾಗಿರುವಾಗ ಒಂದು ಇರುವೆ ಕೂಡ ನಿಮ್ಮನ್ನು ಕಚ್ಚೋಕೆ ಬಿಡುವುದಿಲ್ಲ. ಸಿಪಾಯಿಗಳೇ, ಪಂಡಿತ ರಾಮಕೃಷ್ಣರನ್ನು ಬಂಧನ ಮುಕ್ತಗೊಳಿಸಿ. ನಿಂತ್ಕೊಳ್ಳಿ. ತಾತ್ಕಾಲಿಕ ಮಹಾರಾಜ, ನಾನು ನಿಮ್ಮ ಪ್ರೇಮ ಮತ್ತು ಸ್ನೇಹಕ್ಕೆ ಹೃದಯದಿಂದ ಆಭಾರಿಯಾಗಿದ್ದೇನೆ. ಆದ್ರೆ ಕ್ಷಮಿಸಬೇಕು, ನನಗೆ ನಿಮ್ಮ ಕ್ಷಮಾದಾನ ಬೇಕಿಲ್ಲ. ಬೇಕಾಗಿಲ್ವೇ? ಏಕೆ ಬೇಕಾಗಿಲ್ಲ? ನಾನು ಅಪರಾಧಿ ತಾತ್ಕಾಲಿಕ ಮಹಾರಾಜ. ನನ್ನಿಂದ ಅಪರಾಧವಾಗಿದೆ. ನನ್ನ ಕಾರಣ ಒಬ್ಬ ಸಾಧಾರಣ ಮುಗ್ಧ ಮನುಷ್ಯ ನಾಯಿಯಾಗಿದ್ದಾನೆ. ಎಷ್ಟು ದೊಡ್ಡ ಪಾಪವಾಗಿದೆ ನನ್ನಿಂದ. ಇಲ್ಲ, ನನ್ನನ್ನ ಆನೆಗಳಿಂದ ತುಳಿಸಿ ದಂಡನೆ ನೀಡಿ ನನಗೆ. ನಾನು ಇದಕ್ಕೆ ಯೋಗ್ಯನು. ನಡ್ರಿ, ನನ್ನನ್ನ ವಾಪಸ್ ಕಾರಾಗೃಹ. ನಿಂತ್ಕೊಳ್ಳಿ. ಕೇಳಿ, ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಸ್ವಯಂ ಇಷ್ಟು ದೊಡ್ಡ ಪಂಡಿತ, ಶಾಸ್ತ್ರಗಳನ್ನು ತಿಳಿದವರು. ಏನು ಬರೆದಿದೆ ಶಾಸ್ತ್ರದಲ್ಲಿ? ಪ್ರಪಂಚದಲ್ಲಿ ಅತಿ ದೊಡ್ಡ ದಾನ ಕ್ಷಮಾದಾನವಾಗಿರುತ್ತೆ. ಕೊಡ್ತಿದೀವಲ್ವಾ ನಿಮಗೆ? ತೆಗೆದುಕೊಳ್ಳಿ.
ತೆಗೆದುಕೊಳ್ಳಿ. ಇಲ್ಲ ತಾತ್ಕಾಲಿಕ ಮಹಾರಾಜ, ಅದೇ ಶಾಸ್ತ್ರದಲ್ಲಿ ಇದನ್ನು ಬರ್ದಿದ್ದಾರೆ, ನ್ಯಾಯ ದೃಷ್ಟಿಲಿ ಎಲ್ಲರೂ ಸಮಾನ ಅಂತ. ಅದ್ಯಾರೇ ಆಗಿರ್ಲಿ, ಯಾರು ದೊಡ್ಡವರು ಚಿಕ್ಕವರಿರೋದಿಲ್ಲ. ಈ ಸಂಸಾರದಲ್ಲಿ ನ್ಯಾಯ ಕರ್ತವ್ಯಕ್ಕಿಂತ ದೊಡ್ಡದು ಬೇರೆ ಕರ್ತವ್ಯವಿರೋದಿಲ್ಲ. ನೀವು ನನಗೆ ದಂಡನೆ ನೀಡಿ ನಿಮ್ಮ ಕರ್ತವ್ಯ ನಿಭಾಯಿಸಿದ್ದೀರಾ. ಈಗ ನಾನು ಈ ದಂಡನೆ ಅನುಭವಿಸಿ ನನ್ನ ಕರ್ತವ್ಯ ನಿಭಾಯಿಸ್ತೇನೆ. ಅದಕ್ಕೆ ನಿಮ್ಮ ಕ್ಷಮೆ ಬೇಕಾಗಿಲ್ಲ. ಏನ್ ವಾದ ಮಾಡ್ತಿದ್ದೀರಾ ನೀವು ಪಂಡಿತ ರಾಮಕೃಷ್ಣ? ಹೇಳ್ತಿದೀವಲ್ಲ ನಿಮಗೆ, ಒಪ್ಕೊಳ್ಳಿ ನಮ್ಮ ಮಾತನ್ನ. ಹೊರಬನ್ನಿ ನಿಮ್ಮ ಬಂಧನದಿಂದ. ಇಟ್ಕೊಳ್ಳಿ, ಕ್ಷಮಾದಾನವನ್ನ ಇಟ್ಕೊಳ್ಳಿ. ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ತಗೊಳ್ಳೇಬೇಕು ನೀವು. ಇದು ನಾವು ನಿಮ್ಮ ಮಹಾರಾಜ ದತ್ತಾಚಾರ್ಯರ ಆದೇಶ. ನಿಮ್ಮ ಆದೇಶನೇ ಪಾಲನೆ ಮಾಡ್ತಿದ್ದೀನಿ ತಾತ್ಕಾಲಿಕ ಮಹಾರಾಜ. ಮೃತ್ಯು ದಂಡನೆ ನೀವೇ ನೀಡಿದ್ದಲ್ವೇ? ಕ್ಷಮಾದಾನ ನೀಡ್ತಿದೀವಲ್ಲ. ಮೊದಲಿನ ಆದೇಶ ಮೊದಲು ಪ್ರಾಣ ನೀಡ್ತೀನಿ, ಅದಾದ ನಂತರ ಮತ್ತೊಂದು ಆದೇಶ ಪಾಲನೆ ಮಾಡ್ತೇನೆ. ಪ್ರಾಣವೇ ಹೋದ ಮೇಲೆ ಪ್ರಾಣದಾನದ ಔಚಿತ್ಯವೇನಿರುತ್ತೆ? ಇದನ್ನ ಮೃತ್ಯು ದಂಡನೆ ನೀಡೋ ಮುಂಚೆ ಯೋಚಿಸ್ಬೇಕಿತ್ತಲ್ವಾ? ಅದಕ್ಕೆ ಈಗ ಮಾಡ್ಕೋತಿದೀವಲ್ಲ ಸುಧಾರಣೆ. ಇಲ್ಲ, ನಾನು ದಂಡನೆ ಅನುಭವಿಸ್ಬೇಕು. ನಾನು ಪ್ರಾಣ ಕೊಡ್ತೇನೆ. ಭಗವಂತ, ಈ ಪಂಡಿತ ನಮ್ಮ ಪ್ರಾಣ ತಗೊಂಡೇ ಸಾಯೋದು. ನೋಡಿ, ನೀವು ಅರ್ಥ ಮಾಡ್ಕೋತಿಲ್ಲ ತಾತ್ಕಾಲಿಕ ಮಹಾರಾಜ. ನೀವು ಮೃತ್ಯು ದಂಡನೆ ನೀಡ್ಲಿಲ್ಲ ಅಂದ್ರೆ ವಿಜಯನಗರದ ನ್ಯಾಯ ಪ್ರಣಾಳಕ್ಕೆ ತುಂಬಾ ದೋಷ ಆಗುತ್ತೆ. ನೀವು ದಂಡನೆ ನೀಡಿ ನನಗೆ. ಮಹಾರಾಜ, ನೀವು ಈ ಅಪರಾಧಿಯ ಮಾತುಗಳನ್ನು ಕೇಳಬೇಕು. ನನಗೆ ತಿಳಿದಿದೆ, ನೀವು ವಿಶಾಲ ಹೃದಯದವರು. ಆದರೆ ನ್ಯಾಯ ಎಲ್ಲರಿಗೂ ನ್ಯಾಯವೇ ಆಗಿರುತ್ತದೆ. ಇಲ್ಲ, ನನಗೆ ಬಾಬಾರ ಮಾತಿಗೆ ಸಂಪೂರ್ಣ ಸಹಮತವಿದೆ. ಆನೆಗಳಿಂದ ನನ್ನನ್ನ ತುಳಿಸಿ. ಇಲ್ಲ, ಅಮಾವಾಸ್ಯ ರಾತ್ರಿವರೆಗೂ ಯಾಕೆ ಪ್ರತೀಕ್ಷೆ ಮಾಡಬೇಕು? ನನಗೆ ಇದೇ ಕ್ಷಣ ಮೃತ್ಯು ದಂಡನೆ ಸಿಗ್ಬೇಕು. ನೋಡಿ, ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇವೆ, ಕೈ ಜೋಡಿಸ್ತೀವಿ ನಿಮ್ಮೆದುರು. ಒಪ್ಕೊಳ್ಳಿ ನಮ್ಮ ಮಾತನ್ನ, ತಗೊಳ್ಳಿ ಕ್ಷಮಾದಾನ. ನಾನ್ ನಿಮ್ಮೆದುರು ಕೈ ಮುಗಿತಿದ್ದೀನಿ. ಖಂಡಿತ ನಾನು ಮೃತ್ಯು ದಂಡನೆ ಅನುಭವಿಸ್ತೀನಿ. ನಡೀರಿ. ನಿಂತ್ಕೊಳ್ಳಿ, ಕೇಳಿ ಮೊದಲು ನಮ್ಮ ಮಾತು. ಏನ್ ಮಾಡ್ಲಿ, ಸಾಯಿಸ್ತಾನೆ ನಮ್ಮನ್ನು. ಗುರುಜಿ, ನಿಮ್ಗೆ ಯಾವ ಮರ ಇಷ್ಟ ಹೇಳಿ? ಚಂದನನೋ ಇಲ್ಲ ತ್ಯಾಗದ ಮರನೋ ಹೇಳಿ? ಯಾಕೆ ಗುರುಜಿ, ನಿಮ್ಮ ಅಂತಿಮ ಸಂಸ್ಕಾರ ಮಾಡ್ಬೇಕಲ್ವಾ, ಚಿತೆ ಸಿದ್ಧ ಮಾಡೋದಿಕ್ಕೆ. ತುಂಬಾ ಬುದ್ಧಿವಂತನಿದ್ದಾನೆ ಪಂಡಿತ ರಾಮ. ನಾವು ತಿಳಿದುಕೊಂಡಿರೋದಕ್ಕಿಂತಲೂ ಹೆಚ್ಚಿಗೆ ಇದ್ದಾನೆ. ಅವನ ಒಂದೇ ಒಂದು ನಿರ್ಧಾರ ತಥಾಚಾರ್ಯರ ಹೆಜ್ಜೆ ಕೂಡ ನಡುಗಿ ಹೋಗೋ ಹಾಗಾಯಿತು. ಆ ರಾಮನ ಕಾರಣದಿಂದ ಖಂಡಿತ ಏನೋ ಓಡ್ತಿರುತ್ತೆ ಅವನ ಬುದ್ಧಿವಂತಿಕೆಯ ತಲೆಯಲ್ಲಿ. ಸಮಯಕ್ಕಾಗಿ ಕಾಯಲೇಬೇಕು. ಆದರೂ ನಾವು ಸಮಯ ವ್ಯರ್ಥ ಮಾಡಬಾರದು. ಹಾಗಾದರೆ ನಿಮ್ಮ ನಿರ್ಣಯ ಏನು ಹುಜೂರ್? ಸಮಯ ಬಂದಿದೆ ಆಶಿಫ್ ಅಲಿ. ಈಗ ಇನ್ನು ಕಾಯುವುದು ಬೇಡ. ವಿಜಯನಗರದ ಮೇಲೆ ಆಕ್ರಮಣ 2 ದಿನದ ನಂತರವಲ್ಲ, ಬದಲಾಗಿ ನಾಳೆಯೇ ಮಾಡಬೇಕು. ತುಂಬಾ ಬೇಗ ಇದೆಯಲ್ವಾ ಆ ಪಂಡಿತನಿಗೆ ಸಾಯೋಕೆ? ನಾಳೆ ಪಂಡಿತ ಸ್ವರ್ಗ ಸೇರುತ್ತಾನೆ ಮತ್ತು ವಿಜಯನಗರದ ಮೇಲಾಗುವುದು ನಮ್ಮ ಹುಕೂಮತ್. ನಾವು ನಮ್ಮ ಪೂರ್ತಿ ತಾಕತ್ತು, ಪೂರ್ತಿ ತೀಕ್ಷ್ಣತೆಯಿಂದ ಹೋರಾಡಬೇಕು. ಈ ಹೋರಾಟದಲ್ಲಿ ಆಸಿಫ್ ಅಲಿ ನಾಳೆ ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು ವಿಜಯನಗರದ ಮೂಲೆಯನ್ನು. ಯುದ್ಧಕ್ಕೆ ತಯಾರಿ ಮಾಡಿ. ಆಯುಧ ಮತ್ತು ಕುದುರೆಗಳನ್ನು ತಯಾರು ಮಾಡಿ. ಹೋಗಿ ಘೋಷಣೆ ಮಾಡಿ, ಯುದ್ಧ ನಾಳೆಯೇ ಆಗುವುದು. ಹೋಗಿ. ಆಗಲಿ ಹುಜೂರ್. ಅಷ್ಟೇ, ಒಮ್ಮೆ ವಿಜಯನಗರ ನಮ್ಮ ವಶಕ್ಕೆ ಬಂದರೆ ಅದರ ನಂತರ ಪೂರ್ತಿ ದಕ್ಷಿಣ ಭಾರತ ನಮ್ಮ ಸುಲ್ತಾನನ ಕಾಲಡಿಯಲ್ಲಿರುತ್ತದೆ. ನಂತರ ಪೂರ್ತಿ ಭಾರತ ಈಗ ಉಳಿಸ್ಕೋ ಪಂಡಿತ ರಾಮ ನಿನ್ನ ವಿಜಯನಗರವನ್ನ. ಅಯ್ಯೋ, ನೀನೆಲ್ಲಿ ಉಳಿಸ್ಕೋತೀಯ? ನಾಳೆ ನಿನ್ನ ನೀನೇ ಉಳಿಸ್ಕೊಳಕ್ಕಾಗಲ್ಲ. ಏನ್ ಮಾಡೋದು? ಕ್ಷಮಿಸ್ಬೇಕು ಮಂತ್ರಿವರ್ಯ. ನಿಮಗ್ ಗೊತ್ತು ನಾನೆಷ್ಟು ಗೌರವಿಸ್ತೀನಿ ನಿಮ್ಮನ್ನ ಅಂತ, ಎಷ್ಟು ನಂಬ್ತೀನಿ ನಿಮ್ಮನ್ನ, ಎಷ್ಟು ಉಚ್ಚ ಸ್ಥಾನದಲ್ಲಿದ್ದೀರಾ ನೀವು ನನ್ನ ದೃಷ್ಟಿಲಿ. ಪಂಡಿತ ರಾಮಕೃಷ್ಣ, ಇಂಥ ಸಮಯದಲ್ಲಿ ಏನ್ ಮಾತಾಡ್ತಿದ್ದೀರಾ? ಬೆಣ್ಣೆ ಹಚ್ತಿದ್ದೀನಿ ಮಂತ್ರಿವರ್ಯ. ಏನೇ ಮಾಡಿದ್ರು ನೀವೇ ಮಾಡ್ಬೇಕು. ಉಳಿಸಿ ನನ್ನನ್ನ.
ನೀವು ನಿಶ್ಚಿಂತೆಯಿಂದಿರಿ ಪಂಡಿತ ರಾಮಕೃಷ್ಣ, ನಾವು ನಿಮ್ಗೇನು ಆಗೋಕ್ ಬಿಡಲ್ಲ. ಈ ಬೂಟಾಟಿಕೆ ಬಾಬನ್ನ ಸರಿಯಾದ ಜಾಗಕ್ಕೆ ಸೇರಿಸಬೇಕು ಮತ್ತು ಈ ನಾಟಕಕ್ಕೆ ತೆರೆ ಎಳೆಯಬೇಕು. ಮತ್ತಿದೆಲ್ಲ ನೀವು ಮಾಡೋದು ಯಾವಾಗ? ಈಗಲೇ ಮಾಡ್ಬೇಕಾ? ಇಲ್ಲ ಇಲ್ಲ, ಈಗ ಮಾಡೋಕೆ ಏನ್ ಅವಶ್ಯಕತೆ ಇದೆ? ಬರೋಕ್ ಬಿಡಿ, ಆನೆಗಳು ತುಳಿಲಿ ನನ್ನನ್ನ. ಅದಾದ್ಮೇಲೆ ಏನ್ ಮಾಡ್ಬೇಕು ಆರಾಮಾಗಿ ಮಾಡಿ. ಅದು ನಮ್ಗೆ ಅರ್ಥವಾಯ್ತು ಪಂಡಿತ ರಾಮಕೃಷ್ಣ, ಅರ್ಥವಾಯ್ತು. ನಡೀರಿ, ಪ್ರಾರಂಭ ಮಾಡೋಣ. ಹಾ ನಡೀರಿ. ನೀವೇನ್ ಮಾಡ್ತಿದ್ದೀರಾ ತಾತ್ಕಾಲಿಕ ಮಹಾರಾಜ? ನೀವು ಪಂಡಿತ ರಾಮಕೃಷ್ಣರಿಗೆ ಇಷ್ಟು ದೊಡ್ಡ ದಂಡನೆ ಹೇಗೆ ನೀಡ್ತೀರಾ? ಅಯ್ಯೋ, ನಾವೆಲ್ಲಿ ನೀಡ್ತಿದೀವಿ ದಂಡನೆ? ಇವರೇ ಸ್ವಯಂ ತಗೋತಿದ್ದಾರೆ. ಗಂಟ್ಲು ಒಣಗಿ ಹೋಯ್ತು, ಇವರಿಗೆ ಅರ್ಥ ಮಾಡಿಸ್ತಾ ನಾವು ಕ್ಷಮಾದಾನ ನೀಡಿದ್ದೇವೆ ಅಂತ. ಯಾವುದೇ ಅವಶ್ಯಕತೆ ಇಲ್ಲ ದಂಡನೆ ಅನುಭವಿಸೋಕೆ. ಆದ್ರೆ ಇವರು ಕೇಳ್ಬೇಕಲ್ವಾ? ಇದೆಲ್ಲ ನಿಮ್ಮಿಂದ ಮತ್ತೆ ಈ ಬಾಬನ ಕಾರಣದಿಂದ ಆಗ್ತಿದೆ. ನೀವು ಇವರ ಮಾತು ಕೇಳಿ ತುಂಬಾ ದೊಡ್ಡ ಮತ್ತು ತಪ್ಪು ನಿರ್ಣಯ ತೆಗೆದುಕೊಳ್ಳುತ್ತಿದ್ದೀರಾ. ಇವರ ಮಾತಿಗೆ ಮರುಳಾಗಬೇಡಿ ರಾಜ. ಇದು ಇವನಲ್ಲ, ಆ ಪಂಡಿತನ ದುಷ್ಟ ಗ್ರಹ ಹೇಳಿಸ್ತಿದೆ. ವಿಘ್ನ ಮಾಡುವ ಪ್ರಯತ್ನ ಮಾಡುತ್ತಿದ್ದಾನೆ. ಇನ್ನು ವಿಳಂಬ ಮಾಡಿದರೆ ಅನರ್ಥವಾಗುತ್ತದೆ. ತತ್ಕಾಲ ಕಾರ್ಯವಾಹಿಯಾಗಬೇಕು ಈ ದಂಡನೆಯದ್ದು. ಸರಿಯಾಗಿ ಹೇಳ್ತಿದ್ದಾರೆ ತಾತ್ಕಾಲಿಕ ಮಹಾರಾಜ. ಕರ್ಸಿ ಶೀಘ್ರ ಆನೆಗಳನ್ನ ಮತ್ತೆ ತುಳಸಿ ನನ್ನನ್ನ. ಕ್ಷಮಾದಾನ ತಗೊಳಪ್ಪ, ಕ್ಷಮಾದಾನ ತಗೋ. ಅಲಕ್ ನಿರಂಜನ್, ಕೊತ್ವಾಲ್, ಕರೆಸು ಆನೆಗಳನ್ನು. ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ ತಾತ್ಕಾಲಿಕ ಮಹಾರಾಜ. ಈ ಡೋಂಗಿ ಬಾಬನ ಮಾತಿಗೆ ಮರಳಾಗಿ ನಿಮ್ಮನ್ನ ನೀವೇ ಸರ್ವನಾಶ ಮಾಡ್ಕೋತಿದ್ದೀರಾ. ಡೋಂಗಿ ಅಂತೀಯ ನನ್ನನ್ನ? ಒಬ್ಬ ಅಘೋರಿ ಮೇಲೆ ಆರೋಪ ಹೊರಿಸ್ತಾ ಇದೀಯಾ? ಎಲ್ಲವನ್ನು ಭಸ್ಮ ಮಾಡಿ ಬಿಡುತ್ತೇವೆ, ಎಲ್ಲವನ್ನು. ಅಲಕ್ ನಿರಂಜನ್, ಈ ಪ್ರಪಂಚನ ನಮ್ಮ ತಾತ್ಕಾಲಿಕ ಮಹಾರಾಜರಿಗೆ ತೋರಿಸಿ, ಅವರೇ ನಿಮ್ಮ ನಾಟಕಕ್ಕೆ ತಲೆಬಾಗ್ತಾರೆ. ಇನ್ನೂ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೀರೇನು ತಾತ್ಕಾಲಿಕ ಮಹಾರಾಜ? ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಈ ಕಪಟಿ ನಿಮ್ಮ ಕಣ್ಣಿಗೆ ಮಣ್ಣೆರೆಸ್ತಿದ್ದಾನೆ. ಎತ್ಕೊಳ್ಳಿ ಮಾತೆ, ಎತ್ಕೊಳ್ಳಿ. ಒಂದ್ ವೇಳೆ ಅವಶ್ಯಕತೆ ಇದ್ರೆ ರಾಮನ್ ಬದಲಾಗಿ ನಮ್ಮನ್ನ ಎತ್ಕೊಳ್ಳಿ. ಆದ್ರೆ ರಾಮನ್ಗೇನೋ ಆಗೋಗ್ ಬಿಡ್ಬೇಡಿ. ನನ್ ರಾಮ ಯಾವಾಗ್ಲೂ ಸತ್ಯದ ಜೊತೆಗಿರ್ತಾನೆ, ಯಾವಾಗ್ಲೂ ಸತ್ಯಕ್ಕೋಸ್ಕರ ಹೋರಾಡ್ತಿರ್ತಾನೆ. ಅವನು ಈ ಪ್ರಪಂಚದಿಂದ ಹೊರಗೆ ಬರೋಕೆ ಮತ್ತೆ ದುಷ್ಟರಿಗೆ ಪಾಠ ಕಲಿಸೋಕೆ ನಿರ್ಣಯ ತಗೊಂಡಿದ್ದಾನೆ. ಮಾತೆ, ಅವನಿಗೆ ಸಫಲತೆ ನೀಡು. ನನ್ ಮಗಂಗೆ ಏನೂ ಆಗ್ದಿರೋ ಹಾಗೆ ನೋಡ್ಕೊ. ಅಲಕ್ ನಿರಂಜನ್, ಅಯ್ಯೋ, ಇಂಥ ಸ್ಥಿತಿಲಿ ನಾನೇನ್ ಮಾಡ್ಲಿ? ನನಗೆ ತುಂಬಾ ಭಯ ಆಗ್ತಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅಯ್ಯೋ, ಒಳ್ಳೆದನ್ನ ಮಾತಾಡು ಬಂಧು. ಬಾಯಿ ಮುಚ್ಕೊಂಡು ಕೂರು.
ಪಂಡಿತ ರಾಮಕೃಷ್ಣ, ನೀವು ಹುಷಾರಾಗಿದ್ದೀರಾ ಪಂಡಿತ ರಾಮಕೃಷ್ಣ? ಹಾ ಮಂತ್ರಿವರ್ಯ, ತುಂಬಾ ತುಂಬಾ ಧನ್ಯವಾದ. ಈಗ ಸಿಗುತ್ತೆ ಆಟದಲ್ಲಿ ಆನಂದ. ನಡೀರಿ. ಇದು ಆಟವಲ್ಲ ಪಂಡಿತ ರಾಮಕೃಷ್ಣ, ಇವತ್ತು ಅನರ್ಥವಾಗ್ತಿತ್ತು. ನನ್ನ ಕಣ್ಣಿಗೆ ಆ ದಾಯಿ ಬಾಯಿ ಬಾಬಾ ಬೂದಿ ಹರ್ಚಿದ್ದ. ಒಂದ್ ವೇಳೆ ಒಂದು ಕ್ಷಣನೂ ತಪ್ಪಾಗಿದ್ರು ನಿಮ್ಮ ಪ್ರಾಣ ಹೋಗ್ತಿತ್ತು. ನೀವು ನಿಮ್ ಜೀವನ ಏನೂ ಆಗ್ತಿರ್ಲಿಲ್ಲ ಮಂತ್ರಿವರ್ಯ. ತಾಯಿ ಹಾಗಾಗಕ್ ಬಿಡ್ತಿರ್ಲಿಲ್ಲ. ಮಂತ್ರಿವರ್ಯ, ಎಲ್ಲಿ ವಿಶ್ವಾಸ ಇರುತ್ತೋ ಅಲ್ಲಿ ಭಯ ಯಾಕೆ? ಮತ್ತೆ ಭಯ ಎಲ್ಲಿರುತ್ತೋ ಅಲ್ಲಿ ವಿಶ್ವಾಸ ಹೇಗೆ? ನಾವು ನಮ್ಮ ಕರ್ತವ್ಯ ನಿಭಾಯಿಸ್ತೀವಿ. ಈ ರಾಜ್ಯವನ್ನ ಬಾಬಾನಂತಹ ಬೂಟಾಟಿಕೆ ಮತ್ತು ಕಪಟಿ ಜನರಿಂದ ಉಳಿಸ್ತಿದೀವಿ. ಒಂದ್ ವೇಳೆ ಈ ಧರ್ಮ, ಈ ಕರ್ತವ್ಯ, ಈ ಜವಾಬ್ದಾರಿಲಿ ನನ್ಗೇನಾದ್ರೂ ಆಗಿದ್ರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿರ್ತಿತ್ತು? ಹೇಳಿ ಪಂಡಿತ ರಾಮಕೃಷ್ಣ, ಮುಂದೆ ಏನ್ ವಿಚಾರ ಮಾಡಿದ್ದೀರಾ? ಈಗ ಸಮಯ ಬಂದಿದೆ ಆ ಡೋಂಗಿ ಬಾಬನಿಗೆ ಪಾಠ ಕಲ್ಸಕ್ಕೆ. ಮತ್ತೆ ತೆಗಿಬೇಕಿದೆ ಆಚಾರ್ಯರ ಕಣ್ಣಿನ ಪಟ್ಟಿ. ಅದ್ರ ಕಾರಣ ಏನು ಕಾಣಿಸ್ತಿಲ್ಲ, ಏನು ಕೇಳಿಸ್ತಿಲ್ಲ ಅವ್ರಿಗೆ. ಅಂತೂ ಕೊನೆಗೂ ಈ ಪಂಡಿತ ರಾಮಕೃಷ್ಣ ಹೆಸರಿನ ಮುಳ್ಳು ಶಾಶ್ವತವಾಗಿ ನಮ್ಮ ರಸ್ತೆಯಿಂದ ಸ್ವಚ್ಛವಾಗಿ ಹೋಯಿತು. ಈಗ ಮುಂದಿನ ಸರದಿ ಆ ಮುಟ್ಟಾಳ ತಥಾಚಾರ್ಯನದು. ವಿಷ ಹಾಕಿರೋ ಪಾಯಸ ಕಳಿಸಲಾಗಿದೆ. ಆ ಮುದಿಯ ಪಾಯಸ ತಿಂತಿದ ಹಾಗೆ ಮತ್ತೆ ಶಾಶ್ವತವಾಗಿ ಈ ಪ್ರಪಂಚದಿಂದಲೇ ಮಾಯವಾಗುತ್ತಾನೆ. ಈಗೇನ್ ಮಾಡೋದು ಪಂಡಿತ ರಾಮಕೃಷ್ಣ? ಇವರಾಗ್ಲೇ ಆಚಾರ್ಯರನ್ನ ಕೊಲ್ಲೋ ಯೋಚನೆ ಮಾಡಿದ್ದಾರೆ. ಆಚಾರ್ಯನ ಉಳಿಸೋದಾ ಇಲ್ಲ ಇಲ್ಲ ಈ ಡೋಂಗಿ ಬಾಬನಿಗೆ ಪಾಠ ಕಲ್ಸೋದಾ? ಎರಡು ಕಾರ್ಯ ಮಹತ್ವಪೂರ್ಣವಾದ್ದೆ, ಏನಾದ್ರೂ ಮಾಡ್ಲೇಬೇಕು. ಈಗೇನ್ ಮಾಡೋದು ಪಂಡಿತ ರಾಮಕೃಷ್ಣ? ಮತ್ತದಕ್ಕಿಂತಲೂ ದೊಡ್ಡ ಪ್ರಶ್ನೆ ಏನೆಂದರೆ, ನೀವು ಅವರಿಗೆ ಸತ್ತಿದ್ದೀರಲ್ವಾ? ನೀವು ಸ್ವರ್ಗದಿಂದ ಹೇಗ್ ಬರ್ತೀರಾ? ಹಾಗೆ ಮಂತ್ರಿವರ್ಯ, ಹೇಗ್ ಹಿಂದಿರುಗಿ ಬರ್ತಾರೋ? ಒಂದ್ ವೇಳೆ ಹೀಗ ಅನ್ಕೊಳ್ಳಿ, ನಾನು ಸ್ವರ್ಗಕ್ಕೆ ಹೋಗೇ ಇಲ್ಲ, ಇಲ್ಲೇ ಅಲಿತಿದ್ದೀನಿ. ಹೇಗಾಯ್ತು ಇದೆಲ್ಲ? ಇದು ನಿಮ್ಮ ವಯಸ್ಸಲ್ಲ ಈ ರೀತಿ ನೀವು ಹೋಗೋದಕ್ಕೆ. ಭಗವಂತನಿಗೆ ಗೊತ್ತು ನಾವೆಷ್ಟು ನಿಮ್ಮನ್ನ ಗೌರವಿಸ್ತಾ ಮರ್ಯಾದೆ ಕೊಡ್ತಿದ್ವಿ ಅಂತ ನಿಮ್ಮನ್ನ ಪಂಡಿತ ರಾಮಕೃಷ್ಣ. ಈಗೇನ್ ಲಾಭ ಸುಳ್ಳು ಹೇಳೋದ್ರಿಂದ ಗುರುಜಿ? ಈಗ ನಿಮ್ ಸುಳ್ಳನ್ನ ಅವರೆಲ್ಲ ಕೇಳೋಕ್ಕಿದಾರಾ? ಹಾ, ಆಗಾಗ ಸ್ವಲ್ಪ ಜಟಾಪಟಿ ನಡೀತಾ ಇತ್ತು, ಆದ್ರೆ ಅದಕ್ಕೆ ಅರ್ಥ ಇದಾಗಿರ್ಲಿಲ್ಲ ನಾವು ನಿಮ್ಮ ಮೃತ್ಯು ಬಯಸ್ತಿದ್ವಿ ಅಂತ. ಇಲ್ಲ, ಖಂಡಿತ ಇಲ್ಲ. ತುಂಬಾ ನೆನಪಾಗುತ್ತೆ ನಿಮ್ಮದು ಪಂಡಿತ ರಾಮಕೃಷ್ಣ. ಗುರುಜಿ ಏನೇ ಹೇಳೋದಿದ್ರು ಯೋಚನೆ ಮಾಡಿ ಹೇಳಿ. ಅಯ್ಯೋ ಯಾಕ್ರೋ? ಈ ಪಂಡಿತ ಇಲ್ಲಲ್ಲಿದ್ದಾನೆ ನಮ್ಮ ಮಾತು ಕೇಳಿಸ್ಕೊಳ್ಳುವುದಕ್ಕೆ. ಹೊರಟು ಹೋದ ಮುಗ್ಧ ಸೀದಾ ಹೋದ ಸ್ವರ್ಗಕ್ಕೆ. ಗುರುಜಿ, ನಾನ್ ಕೇಳಿದೀನಿ, ಮೃತ್ಯುನ ನಂತರ 12 ಗಂಟೆವರೆಗೂ ಆತ್ಮ ಎಲ್ಲೋಗಲ್ವಂತೆ, ನಮ್ಮ ಹತ್ರನೇ ಸುಳಿದಾಡ್ತಿರತ್ತಂತೆ. ಹಾ, ಮತ್ತೆ ಎಲ್ಲವನ್ನೂ ಕೇಳಿಸ್ಕೊಳ್ಳುತ್ತಂತೆ, ನೋಡುತ್ತಂತೆ. ಅಯ್ಯೋ, ಗುರುಜಿ ದುಃಖದಲ್ಲಿದ್ದಾರೆ. ಇಲ್ಲಿದ್ರೆ ನಿನ್ನನ್ನು ದಂಡಿಸ್ತಿದ್ರು ಇವತ್ತು.